ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಡಿಸೆಂಬರ್ 2023 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ರೇವತಿ ನಕ್ಷತ್ರ, ವಾರಿಯಾನ್ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ಎಲ್ಲರಿಗೂ ಹೇಳ್ತಿದ್ದೆ, ಒಂದು ದೀಪ ಹಚ್ಕೊಳ್ಳಿ. ಯಾಕೋ ಈ ಶನಿ ಕುಜ ರಾಹುವಿನ ಒಂದು ಪ್ರಭಾವ ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅದೆಲ್ಲ ಒಂದು ದೊರೆಯಾಗಿ ಹುಟ್ಟಬೇಕು ಅಂದ್ರೆ ಅದೊಂದು ಎಷ್ಟೋ ಜನ್ಮಗಳ ಪುಣ್ಯ, ಎಷ್ಟೋ ಜನ್ಮಗಳ ಪುಣ್ಯ ಸೇರಿ ಒಂದು ದೊರೆ ಸ್ಥಾನ, ಅಧಿಕಾರ ಸ್ಥಾನ ಸುಮ್ಮನೆ ಬರುವುದಲ್ಲ. ಅಂತ ಒಂದು ದೇಶವನ್ನಾಳುವ ಮಟ್ಟಕ್ಕೆ, ದೇಶವನ್ನ ನಿಯಂತ್ರಣ ಅವರನ್ನೇ ಬಿಡುತ್ತಿಲ್ಲ, ವಿಚಲಿತ ಮಾಡಿಸುತ್ತೆ ಅನ್ನತಕ್ಕಂಥದ್ದು. ನೋಡಿ, ಇವತ್ತು ಒಂದು ಭೂಮಿ ಕಂಪಿಸುತ್ತದೆ, ಅಪ್ಪಳಿಸಿ ಬಿಡುತ್ತದೆ. ಎಚ್ಚರಿಕೆ ಎಚ್ಚರಿಕೆ. ಇವತ್ತು ನೋಡಿ, ಆ ಶನಿ ಕುಜ ನೋಡ್ತಿರೋದು ನೋಡಿ, ಶನಿಯನ್ನು ನೋಡ್ತಿದ್ದಾನೆ. ಆ ಶನಿ ನೋಡಿ ಗುರುವನ್ನು ನೋಡ್ತಿದ್ದಾನೆ. ಗುರು ಕೇತು ಸಾರದಲ್ಲಿದ್ದಾನೆ. ಅವನನ್ನ ಕೇತು ಗುರುವಿನ ಜಾಗದಿಂದ ಷಷ್ಠಭಾಗದಲ್ಲಿದ್ದು ಬಾಧೆ ಕೊಡತಕ್ಕಂಥ ಜಾಗದಲ್ಲಿದ್ದು, ಶತ್ರು ಸಂಹಾರ ಜಾಗದಲ್ಲಿದ್ದು, ಅಲ್ಲಿಂದ ಕುಜನ ಸಾರಥ್ಯದಲ್ಲಿ ಮೀನ ಹಾಗೂ ಮೇಷ ಹಾಗೂ ಧನಸ್ಸು. ಒಂದು ಪ್ರಪಾತ, ಭೀಕರ ಭೂಕಂಪ ಚೈನಾದಲ್ಲಿ ನಡೆದಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯ ಜನಗಳಿಗೆ ತೊಂದರೆ. ಅದೇ ಪಕ್ಕದಲ್ಲಾಗಿದ್ದೆ ಬಿಡಿ ಗುರುಗಳೇ, ನಮ್ಗೇನಾಗಬೇಕು, ನಿಮ್ಮ ಇಷ್ಟ, ನಾನೇನು ಮಾಡ್ಲಿಕ್ಕಾಗಲ್ಲ. ನೋಡಿ, ಈ ಒಂದು ಪಯಣ ಇದೆಯಲ್ಲ, ಒಂದು ಲೋಟ ನೀರು ತಗೊಂಡೋಗಿ ಒಂದು ಬಾಟ್ಲಲ್ಲಿ ಅಂತ. ಇಲ್ಲ, ನಾನು ತಗೊಂಡೋಗಲ್ಲ, ನಿಮ್ಮ ಇಷ್ಟ. ಬಾಯಾರಿಕೆ ಬರೋದು ನಿಜ. ಅಲ್ಲಿ ನೀರೇ ಇಲ್ಲದಂತ ಪ್ರಭಾವದಾಗ ಅಟ್ಲೀಸ್ಟ್ ಒಂದು ಬಾಟ್ಲಲ್ಲಿ ಇರೋ ನೀರು ಒಂದು ಗುಟ್ಕು ಆದರೂ ಕುಡ್ಕೊಂಡು ಇರಬಹುದು. ಒಂಚೂರು ಒಂದು ಪೊಟ್ನ ಊಟ ಕಟ್ಕೊಂಡು ಹೋಗಿ ದಿಢೀರಂತ ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಫುಡ್ ಇನ್ಫೆಕ್ಷನ್ ನಮ್ಗೆ ಆಗೋಲ್ಲ. ಹೊರಗಡೆ ಊಟ, ಟ್ರೈನ್ ಊಟ, ಬಸ್ ಊಟ ಗೊತ್ತಿಲ್ಲ. ಒಂದು ಸಣ್ಣದೊಂದು ಪ್ಯಾಕ್ಡ್, ಒಂದು ಅವಲಕ್ಕಿನೋ ಒಂದು ಸಣ್ಣ ಉಪ್ಮಾನೋ ಅಂತ ಹೇಳ್ತಾರೆ. ಅದನ್ನೇ ಹೇಳೋದು ಜ್ಯೋತಿಷ್ಯ. ಅಲ್ಲಿ ನಡೆಯುವ ಅವಘಡವನ್ನ ತಪ್ಪಿಸುತ್ತದೆ? ಖಂಡಿತ ಇಲ್ಲ. ಒಂದು ಹೆಲ್ಮೆಟ್ ಹಾಕೊಂಡು ಹೋಗಿ ಬಿದ್ದಾಗ ತಲೆ ನೋಡ್ಸಿರುತ್ತೆ, ಕೈಗೋ ಕಾಲಿಗೋ. ಮೊನ್ನೆ ಒಂದು ಜಾತಕ ಕನ್ಫರ್ಮ್ ಇದೊಂದು ಬಡಿಸ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ರಾಡೆ ಹತ್ತಿಸ್ಕೋಬಿಟ್ಟಿದೆ, ಕಬ್ಬಿಣ ಹತ್ತು ಬಿಟ್ಟಿದೆ. ಹೇಳಿದ್ನಲ್ಲ ಅಂತ, ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಎಲ್ಲಿ ಗುರುಗಳೇ ಮಾಡ್ಕೊಳ್ಳಿಲ್ಲ. ನೋಡಿ, ಜ್ಯೋತಿಷ್ಯ ಅದಕ್ಕೆ ಸಾಮಾನ್ಯರಾಗಲ್ಲ. ನೀವು ಬರೀ ಸಾಮಾನ್ಯ ಪ್ರಶ್ನೆಗಳನ್ನು ಇಟ್ಕೊಂಡೇ ಕೊರಗೋದು. ಅಯ್ಯೋ ಹೀಗಾಗೋಯ್ತು, ನನ್ನ ಮಗ ನೋಡ್ತಿಲ್ಲ, ನನ್ನ ಮಗ ನನ್ನ ಜೊತೆಲಿಲ್ಲ, ನನ್ನ ಮಗಳು ನನ್ನ ಜೊತೆಲಿಲ್ಲ, ನನ್ನ ಅಳಿಯ ನನ್ನ ಜೊತೆಲಿಲ್ಲ, ಇವ್ರು ಯಾರೋ ಬಂದ್ರು, ಇವ್ರು ಯಾರೋ ಹೋದ್ರು. ಈ ಥರದ್ದು ಸಾಮಾನ್ಯ ವಿಚಾರಗಳಿಗೆ ವಿಚಲಿತರಾಗಿ ನಿಂತು ಬಿಡ್ತೀರಿ. ನಾನು ದೊರೆಯಾಗಬೇಕು, ಗುರುವಾಗಬೇಕು, ದಾರಿ ತೋರಿಸುವ ಮಾರ್ಗದರ್ಶಕನಾಗಬೇಕು ಅನ್ನೋ ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಆಗಬೇಕು. ನನ್ನ ಶಕ್ತಿ ಏನು, ನನ್ನ ಬಲವೇನು, ನಾನು ಆ ಕಡೆ ಹೋಗಲ್ಲ, ನನಗೆ ಈ ಥರದ್ದು ಒಂದು ಕೋರಿಕೆಗಳು ಹುಡ್ತಿದೆ, ಇದನ್ನ ಮಾಡ್ಕೊಂಡ್ರೆ ನಾನು ಸಾಧಿಸ್ಕೋತೀನ. ನಮಗೇ ಗೊತ್ತಿಲ್ಲದೆ ದಾರಿ ತಪ್ಪಿಸುತ್ತೆ ಮಕ್ಕಳೇ. ಕರ್ಕೊಂಡು ಬಂದಂಥ ಮೂರ್ಖರನ್ನ, ಇಲ್ಲ ನಾವು ಮೂರ್ಖರಾಗಿ ಇನ್ನೊಬ್ರಿಗೆ ದಾರಿ ತಪ್ಪಿಸಿರ್ತೇವೆ. ಕನ್ಫರ್ಮ್. ನಾವು ಯಾವಾಗಲೂ ನಾವು ಮಾಡಿದ ಸರಿ ಅಂತ ಅನ್ಕೋತೇವೆ, ಆದರೆ ಅವ್ರಿಗೆ ಅದು ಒಳ್ಳೇದಾಗಲೇಬೇಕು ಅಂತೇನೂ ಇಲ್ಲ. ಈಗ ಶ್ರೀಕೃಷ್ಣ ದುರ್ಯೋಧನೆಗೆ ಆ ಒಂದು ಕೃಷ್ಣರಾಯಭಾರಿಯಾಗಿ ಬಂದಾಗ ಏನು ಹೇಳಿದಾರೋ ಅಲ್ಲಿ ಅಪಾರ್ಥವೇ ಅನರ್ಥವೇ, ಅಲ್ಲಿ ಲೆಕ್ಕಾಚಾರ. ಅಲ್ಲೊಂದು ಯುದ್ಧ ನಡಿಬೇಕಿತ್ತು. ಲಾಸ್ಟಲ್ಲಿ ಅನ್ಕೋತಾನೆ ಅವನೊಬ್ಬನೇ ಆ ಒಂದು ಸರೋವರದಲ್ಲಿ ಅವನಿಗೊಂದು ಜಲಸ್ತಂಭನ ವಿದ್ಯೆ, ತನ್ನವನ್ನೆಲ್ಲ ಕಳ್ಕೊಂಡು ಯಾರೂ ಇಲ್ಲ, ಕರ್ಣ ಹೊರಟೋದ. ತಾನು ನಂಬಿದಂಥ ಕರ್ಣ, ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಶಲ್ಯ, ಇಬ್ಬರ ಎಲ್ಲ ಹೋಗಿ ಒಬ್ಬನೇ ಒಂಟಿಯಾಗಿ ಹಿಂಗೆ ಬಂದು ಕೂತ್ಬಿಟ್ಟಿದ್ದಾನೆ.
ಆಗ ಅವನಿಗನ್ಸುತ್ತೆ, ನಾನು ಆಗ ಕೃಷ್ಣ ಹೇಳಿದ ಮಾತು ಕೇಳಬೇಕಿತ್ತು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕಿತ್ತು. ಆದರೂ ಮತ್ತೆ ಇನ್ನೊಂದು ಪ್ರಚೋದನೆ, ಇಲ್ಲ ನನಗೇನಾದರೂ ಸ್ವಲ್ಪ ದಿನ ಸಮಯ ಸಿಕ್ಕಿದ್ರೆ ಮತ್ತೆ ಪಡೆ ಕಟ್ಕೊಂಡು ಬಂದು ಪಾಂಡವರನ್ನು ಬಿಡುವುದಿಲ್ಲ. ಕೆಲವು ಮೂರ್ಖತ್ವ ಸಂಗತಿಗಳು ನೀವು ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಬದಲಾಗೋದಿಲ್ಲ. ಜ್ಯೋತಿಷ್ಯ ಅನ್ನೋದೇನು ಗೊತ್ತಾ, ನಿಮಗೆ ನಡೆಯತಕ್ಕಂಥದ್ದನ್ನು ಈ ಥರ ನಡೆಯುತ್ತೆ, ಬಲಗಳನ್ನು ತಿಳ್ಕೊಳ್ಳಿ, ಮಾಡ್ಕೊಳ್ಳಿ, ಶಕ್ತಿಗಳನ್ನು ತುಂಬಿಸ್ಕೊಳ್ಳಿ, ಈ ಪರಿಹಾರ ಮಾಡ್ಕೊಳ್ಳಿ. ಮುಖ್ಯವಾಗಿ ಯಾಕಂದರೆ ಅಡುಗೆ ನೋಡಿ, ಒಂದು ಸ್ವಲ್ಪ ಖಾರ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಹುಳಿ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಖಾರವೋ ಇನ್ನೊಂದು ಸ್ವಲ್ಪ ಆಲೂಗಡ್ಡೆ ಏನಾದರೂ ಬಸ್ದು ಹಾಕೋದು. ತುಂಬ ಸ್ವೀಟ್ ಆಗಿಬಿಟ್ಟಿದೆ, ಇನ್ನೊಂದು ಚೂರು ಏನಾದರೂ ರವೆ ಕಲಿಸ್ಕೊಳ್ಳೋದು. ಈ ರೀತಿ ಏನಾದರೂ ಆಲ್ಟರ್ನೇಟಿವ್ ಹುಡುಕ್ಬೇಕೇ, ಅದನ್ನು ತೆಗೆದು ಬಿಡುತ್ತೇನೆ, ಅದನ್ನು ಬದಲಾಯಿಸ್ಬಿಡ್ತೇನೆ. ಬೇವೆ ಅದನ್ನು ಸೇವಿಸುವಾಗ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ತಿನ್ಬಿಟ್ರೆ ಅದು ಕಹಿ ಅಷ್ಟೊಂದು ಗೊತ್ತಾಗೋಲ್ಲ, ಹೌದಲ್ವಾ? ಈ ರೀತಿ ಮಕ್ಕಳೇ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ನಿಮ್ಗೆ ಹೇಳ್ಕೊಡ್ತಿರ್ತಕ್ಕಂಥ ಗುರುಗಳೇ ನಮ್ದೇನು ಹೇಳಿ ನೋಡಿ, ತುಂಬ ತಪ್ಪು. ನಿಮಗೇನು ಬೇಕು ಅಂತ ನೀವು ಕೇಳ್ತಲೇ ಇಲ್ಲ, ನಿಮಗೇನು ಆಗಬೇಕು ಅನ್ನೋದು ಕೂಡ ನೀವು ಅವಗಾಹನೆಯಿಲ್ಲ. ಎಲ್ಲ ಆದಮೇಲೆ ಬರ್ತೀರಿ. ಮೊನ್ನೆ ಪಾಟ್ನಾದಿಂದ ಬಂದಿದ್ದಾರೆ. ಹುಡುಗ ಸರಿ ಇಲ್ಲ, ಹುಡುಗನವ್ರ ಅಮ್ಮ ಸರಿ ಇಲ್ಲ, ತಂದಿರೋದು 7 ಎಲೆ 7 ದಾರಿ 7 ಬೀಳು ಸಪ್ತಪದಿ ಮಾಂಗಲ್ಯ, ಸಪ್ತಪದಿಯ ಹೆಜ್ಜೆ ದೋಷ ಆಗಬೇಕು ಬರೆದು ಬಿಟ್ಟಿದ್ದಾನೆ. ಅವಾಗ್ದೆ ಮದುವೆ ನೋವಯ್ಯಾಯಿತು, ಇರಲ್ಲಯ್ಯ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಒಳ್ಳೆ ಓದಿದೆ, ಒಳ್ಳೆ ಕೆಲಸ ಇದೆ, 2 ಇದೆ. ಇವರೇನು ಬದಲಾಗ್ತಾರೆ. ನಾವೆಲ್ಲ ನೋಡಿದ್ವಿ, ಕುಂಡ್ಲಿ ಮ್ಯಾಚ್ ಮಾಡಿದ್ವಿ. ನಮ್ಮ ಮಗುಗಿದೆಯಾ? ಅದಕ್ಕೆ ಹೇಳೋದು. ಮೊನ್ನೆ ಇನ್ನೊಂದು ಮ್ಯಾಚ್ ಮೇಕಿಂಗು, ಅಕ್ಕ ತಂದ್ಬಿಟ್ಟಿದ್ದಾಳೆ, ತಮ್ಮನದ್ದು ಕನ್ಯಾ ಲಗ್ನ, ತಮ್ಮನದ್ದು. ಹುಡುಗಿದು ಮಿಥುನ ಲಗ್ನ, ಅದ್ಭುತವಾಗಿದೆ. ಸೂಪರ್. ಹುಡುಗನದ್ದು ಅನುರಾಧ ನಕ್ಷತ್ರ, ಹುಡುಗಿದು ಶತಭಿಷ ನಕ್ಷತ್ರ, ಶನಿ ರಾಹು ಪ್ರಭಾವ. ಅಲ್ಲೊಂದು ವಿಘ್ನ ಹಾಕಬೇಕು, ಕೂತು ಬಿಟ್ಟಿದ್ದಾರೆ ಮನೆಯಲ್ಲಿ. ಇಲ್ಲ, ಹುಡುಗನ ಮನೆಯವ್ರು ಹುಡುಗಿ ಜಾತಕದ ಮೇಲೆ, ಹುಡುಗಿ ಮನೆಯವ್ರು ಹುಡುಗನ ಜಾತಕದ ಮೇಲೆ, ಇಬ್ಬರು ಪ್ರೀತಿಸಿದ ಮೇಲೆ ಯಾಕ್ರೆಯ ಜಾತಕ ನೋಡಬೇಕು? ಯಾವಾಗ ಜಾತಕ ನೋಡಬೇಕು ಅನ್ನೋದು ಏನಾದರೂ ಗೊತ್ತಿದೆಯಾ? ಹೌದು. ಯಾವ ಸಂದರ್ಭದಲ್ಲಿ ಜಾತಕ ಏನೇನು ಕೇಳಬೇಕು ಅನ್ನೋದು ಇದೆಯಾ? ಮದುವೆ ಆದ್ಮೇಲೆ ಚೆನ್ನಾಗಿರ್ತಾರೆ, ಅದನ್ನ ನೋಡ್ಬೇಕೀಗ. ಒಂದೇ ಮಾತು ಹೇಳಿದೆ, ಇಲ್ಲೆಲ್ಲ ಜಾತಿಯ ಅಡ್ಡ ಇದೆಮ್ಮ, ಅದಕ್ಕೊಂದು ಕಾರಣ ಹುಡುಕ್ತಿರ್ತಾರೆ. ಕನ್ಫರ್ಮ್ ಹುಡುಗಿ ಮನೆಯಲ್ಲಿ ಹೇಳಿರ್ತಾರೆ. ಯಾಕಂದ್ರೆ ಹುಡುಗಿಗೆ ಮಿಥುನ್ ಲಗ್ನದಲ್ಲಿ 7ನೇ ಮನೇಲಿ ಗುರು, ಒಂಟಿ ಗುರು ಇರೋದೇ ಆಟೋ ಬಾಂಬು. ಇಲ್ಲಲ್ಲ, ಹುಡುಗನ್ಗೆ ಕುಜದೋಷ ಇದೆಯಂತೆ, ಹಾಗಂತೆ ಹೀಗಂತೆ ಅನ್ನತಕ್ಕಂಥದ್ದು. ಅಯ್ಯೋ ರಾಮಚಂದ್ರ, ಖಂಡಿತ ಇಲ್ಲ. ಕುಜದೋಷ ನೋಡಿ ಪ್ರೀತಿಸ್ಲಿಕ್ಕಾಗುತ್ತೆ ಇಲ್ಲ, ಮೊದಲೇ ನಿರ್ಧಾರ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಮ್ಯಾಚ್ ಮೇಕಿಂಗ್ ನೋಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಮ್ಯಾಚ್ ಮೇಕಿಂಗ್ ನೋಡೋಕ್ ಮೊದಲು ನಮ್ಮ ಹುಡುಗನಿಗೆ ಮದುವೆ ಯೋಗ ಇದೆಯಾ? ಆ ಮಗುಗೆ ಹೇಳ್ದೆ, ನಿನಗಿರೋ ಧೈರ್ಯ ನಿನ್ನ ತಮ್ಮನಿಗಿಲ್ಲ ಕಣೋ, ಹುಡುಗಿ ಮಹಾಧೈರ್ಯವಂತೆ, ಶತಭಿಷ ನಕ್ಷತ್ರ, ನನಗೆ ಇವನೇ ಬೇಕು, ಇವನನ್ನ ಮದುವೆ ಮಾಡುವಂತ ಕುತ್ಕೊಳ್ತಾಳೋ ಆ ತಾಯಿ ಜೀವ. ಹೌದು ಗುರುಗಳ ಕುತ್ಕೊಂಡಿದ್ದಾಳೆ. ಹೌದು. ಇಲ್ಲಿ ಕನ್ಫ್ಯೂಷನ್ಗಳ ಭರಾಟೆ, ಹುಡುಗಿ ಮನೆಯವ್ರು ಕೊಡಲ್ಲ ಅಂತ, ಜಾತಕದಲ್ಲಿ ಈ ದೋಷ ಇದೆ, ಆ ದೋಷ ಇದೆ. ಪ್ರೀತಿಸಿ ಮದುವೆ ಮಾಡಿಕೊಳ್ಳುವಾಗ ಅದನ್ನು ನೋಡೋದಲ್ಲ. ಹುಚ್ಚನಿಗೆ ಸರಿಯಾದ ಇನ್ನೊಂದು ಅರೆ ಹುಚ್ಚನೇ ಬಂದ್ಸೇರ. ನಾನು ಪೂರ್ಣ ಹುಚ್ಚ, ನನಗೆ ಸೇರೋದು ಅರೆ ಹುಚ್ಚನೇ. ಹೌದು, ಪರಿಪೂರ್ಣತೆ ಇರತಕ್ಕಂಥದ್ದಕ್ಕೆ ಬಿಡುವುದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಪರಿಪೂರ್ಣತೆ ಇರತಕ್ಕಂಥದ್ದಕ್ಕೆ ಬಿಡುವುದಿಲ್ಲ. ನೋಡಿ, ಬೇಜಾರು ಮಾಡ್ಕೋಬೇಡಿ. ಈಗ ನನಗೊಂದು ಕುಡಿತದ ಅಭ್ಯಾಸ ಇದೆ, ನಾನೊಂದು ಬಾರ್ಗೋತಿ, ಕುಡಿತದ ಅಡ್ಡ. ಅಲ್ಲಿ ಬರೋನೇನು ತೀರ್ಥ ತಗೊಳ್ಳೋಣ, ಅವ್ನು ನನಗಿಂತ ಜಾಸ್ತಿ ಕುಡಿಯೋನು ಬರ್ಬೋದು, ಇಲ್ಲೋ ನನಗಿಂತ ಸಿಕ್ಕಾಬಟ್ಟೆ ಇನ್ನೊಂದು. ಹೌದು, ಶುಭ್ರ ಇನ್ನೊಬ್ಬ ಇಲ್ಲ. ನನಗೆ ಹುಚ್ಚಿಡಿದಿದೆ, ನನ್ನನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಬಂದಿರೋದು ನನಗೆ ನನ್ನ ತಾಯಿಯ ಆ ಒಂದು ಹೋಗಿರುವ ಅಗಲಿಕೆಯ ವೇದನೆಯಿಂದ ಏನೋ ಒಂದು ಮನಸ್ಸಿಗೆ ತೊಗೊಂಡ್ಬಿಟ್ಟು ಇನ್ನೊಂದು ಮಾಡ್ಕೊಂಡು ಅಲ್ಲಿ ಬಾಧೆಯಾಗಿ, ಇಲ್ಲ ಇವರು ಡಿಪ್ರೆಷನ್ ಜಾರಿದ್ದಾರೆ, ಇನ್ನೊಂದು ಜಾರಿದ್ದಾರೆ ಅಂತ ತೊಗೊಬಂದು ಆ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಸೇರಿಸಿದ್ದಾರೆ. ಸರಿ, ಅಲ್ಲಿ ಇನ್ನೊಬ್ಬ ಹೆಂಡತಿ ಕಾಟನೋ ಇಲ್ಲ ಹೆಂಡತಿ ಬಿಟ್ಟು ಹೋಗಿರೋದಕ್ಕೂ ಇನ್ನೊಬ್ಬ ಹುಚ್ಚ ಆಗಿರ್ತಾನೆ, ನನಗೆ ಮೀರಿದ್ದು. ಅಂದರೆ
ಒಳ್ಳೆಯವ್ರಿಗೆ ಒಳ್ಳೆಯವರೇ ಸೇರೋದು, ಎಡವಟ್ಟವ್ರಿಗೆ ಎಡವಟ್ಟವರೇ ಸೇರೋದು. ನಮ್ಮ ಎಡವಟ್ಟು ಸಮಯ ಇದ್ದಾಗ ಎಡವಟ್ಟಿನವರು ಬಂದು ಸೇರ್ಕೋತಾರೆ. ಮನಸ್ಸಿಗೆ ತುಂಬಾ ಘಾಸಿ ಮಾಡಿಡ್ತಕ್ಕಂಥದ್ದು ಮಾಡಿಟ್ಟು ಬಿಡ್ತಾರೆ. ನಾವೇನು ಹೇಳ್ತೇವೆ, ಇಲ್ಲ ಇದು ಅದು. ಅದಕ್ಕೆ ವರ್ಷಕ್ಕೆ 1 ಬಾರಿ ಆದರೂ 2 ಬಾರಿ ಆದರೂ ದಶ ಭುಕ್ತಿ ಯೋಗ ಕರ್ಣ ಹೀಗೇಗಿದೆ, ಮನೆ ಕಟ್ಟೋದು, ಮದುವೆ ಆಗೋದು, ಒಂದು ವ್ಯವಹಾರ ಮಾಡೋದು, ಇದನ್ನ ಕೇಳಿ ನೋಡಿ ನಿಮ್ಮ ಬಲಾಬಲಗಳನ್ನ ತಿಳಿದುಕೊಂಡು ಒಂದು ಸಣ್ಣ ಹೆಜ್ಜೆ ಇಡಿ ಅಂತ ಹೇಳೋದು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಅದಕ್ಕೂ ಮೀರಿದೊಂದು ಯೋಚನಾ ಇದು ತುಂಬಾ ದೊಡ್ಡದಾದಂಥದ್ದು, ತುಂಬಾ ದೊಡ್ಡದಾದಂಥ. ಹೌದು, ಎಲ್ಲರ ಮನೆಯಲ್ಲೂ ಒಂದು ಸೊಸೆ, ಅಳಿಯ, ಮಾವ, ಅತ್ತೆ, ಮಕ್ಕಳು, ಅನಾರೋಗ್ಯ, ಸಾಲ ಇದಿರುತ್ತೆ. ಅದು ಇಟ್ ಇಸ್ ದೇರ್. ಬಟ್ ಜಾಸ್ತಿ ಆಗದ ಹಾಗೆ ಏನಾದರೂ ಇದೆಯಾ? ಇನ್ನೇನಾದ್ರೂ ದೊಡ್ಡ ಸಮಸ್ಯೆ ಆಗತಕ್ಕಂಥದ್ದು ಇದೆಯಾ? ಇದನ್ನು ಯೋಚಿಸಿ ಯೋಜನೆ ರೂಪಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡುವುದು ಉತ್ತಮ. ಹೌದು, ಒಂದು ಮನೆ ಕಟ್ಟಕ್ಕೆ ಹೋಗ್ತಿದ್ದೇವೆ, ನಮ್ಗೆ ಆ ಯೋಗ್ಯತೆ. ಮಾರಕ್ಕೆ ಹೋಗ್ತಿದ್ದೇವೆ, ಯೋಗ್ಯತೆ. ತಗೊಳಕ್ ಹೋಗ್ತಿದ್ದೇವೆ, ಯೋಗ್ಯತೆ. ಹೌದು, ಒಂದೊಳ್ಳೆ ಸಂಗಾತಿ ಬರ್ಲಿಕ್ಕೆ, ಮನೆ ಆಗ್ಲಿಕ್ಕೆ, ಕುಟುಂಬ ಆಗ್ಲಿಕ್ಕೆ ಎಲ್ಲದಕ್ಕೂ ಒಂದು ಯೋಗ್ಯತೆ ಅಭಿವರ್ಧತಾ ಇಲ್ಲ. ಅದು ನೆನಪಿಟ್ಟುಕೊಳ್ಳಿ, ಖಂಡಿತ ಇಲ್ಲ. ನಿಮಗೆ ಯೋಗ್ಯತೆ ಇದ್ದರೆ ಮಾತ್ರ ಯೋಗ ಅನ್ನೋದು ಬರುತ್ತೆ. ತುಂಬಾ ದಿನ ಇರೋಲ್ಲ, ತುಂಬಾ ಹುಚ್ಚರಿಗೆ ಗೊತ್ತಿಲ್ಲ. ಹೀಗೆ ಮಳೆಗಾಲ ಇರುತ್ತೆ, ಇಲ್ಲ ಹೀಗೇ ನಾನು ಸದಾ ಚೀಟಿಂಗ್ ಮಾಡ್ತಾನೆ ಬದುಕ್ತೇನೆ, ಇಲ್ಲ ಸಿಕ್ಕಾಕೋತಾನೆ. ಹೀಗೆ ಜೂಜಾಡ್ತಾ ಇರ್ತೇನೆ, ಒಂದು ಕಾಲ್ಗಟ್ಟಕ್ಕೆಲ್ಲ ಕಳ್ಕೊಬಿಡ್ತಾರೆ. ಹೌದು, ಗುರು ವಕ್ರ ಇರೋರು ಜೂಜಾಟಕ್ಕೆ ಹೋಗ್ತಾರೆ. ಜೂಜಾಟದಂತೆ ಗುರು ನೀಚ ಇರತಕ್ಕಂಥವ್ರು, ಇಲ್ಲ ಗುರು ವಕ್ರ ಇರೋರು ಜೂಜಾಟದಂತೆ ಈ ತರದ ಒಂದು ತಪ್ಪಾದ ಲೆಕ್ಕಾಚಾರ ಇಲ್ಲ ತಪ್ಪಾದ ವ್ಯವಹಾರಗಳಿಗೆ ಹೋಗಿ ಸಿಕ್ಕಾಕಿಸ್ಕೊಂಡ್ಬಿಡ್ತಾರೆ. ನಾನು ನೋಡಿದ್ದಾನೆ, ಜೂಜಾಡತಕ್ಕಂಥವರು ಇಲ್ಲ ತಪ್ಪಾದ ಲೆಕ್ಕಾಚಾರ, ಕಳ್ಳತನ, ಮೋಸ, ಶಾರ್ಟ್ಕಟ್ ದುಡ್ಡು ಈ ಥರದ್ದು ಮಾಡಲಿಕ್ಕೆ ಜಾತಕದಲ್ಲಿ ಪ್ರಚೋದನೆ, ಗುರು ಒಬ್ಬನೇ ಅಲ್ಲ ಬೇರೆ ಗ್ರಹಗಳು ಪ್ರಚೋದನೆ ಮಾಡಿಬಿಟ್ಟಿರ್ತವೆ. ಡನ್ ಹಾಕಿ ರುಬ್ಬಾಕ್ಬಿಡ್ತಕ್ಕಂಥದ್ದು ಮಾಡಿಬಿಡುತ್ತೆ, ನಡೆಯುತ್ತೆ. ನಿಜವೇ ತಿಳ್ಕೋಬೇಕು. ಓಹೋ, ನನ್ನ ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ಇದಕ್ಕೋಸ್ಕರವೇ ತಿಳಿದುಕೊಂಡು ಮಾಡಿ ಅನ್ನತಕ್ಕಂಥದ್ದು. ಸೊ ತುಂಬಾ ಜನ ನೋಡ್ಬೇಕು, ಇಲ್ಲ ನನಗೆ ಮೈಗೆ ಹುಷಾರಿಲ್ಲ ಅದನ್ನ ಹೇಳಿ, ಅದು ಡಾಕ್ಟರ್ನ ಕೇಳಿ, ಹೋಗಿ ತೋರಿಸಿ, ದಯಮಾಡಿ ಹೇಳ್ತೇನೆ. ಆಮೇಲೆ ಕೆಲವು ನಿರ್ಧಾರಗಳು ತಗೊಳ್ಳುವಾಗ ನಮಗೆ ಆ ಬಲ ಇದೆಯಾ, ನಿಮ್ಮ ಶಕ್ತಿಗಳ ಪರಿಚಯವನ್ನ ಹುಡುಕಿಕೊಳ್ಳಿ. ಅದಕ್ಕೆ ಇವತ್ತು ಕೂಡ ಅಂಥದ್ದೇ ಒಂದು ಶಕ್ತಿಯ ಪರಿಚಯ ಮಾಡಿಸುತ್ತಿದ್ದೇನೆ. ಜಗತ್ತಿನ ಬಹುದೊಡ್ಡ ಬುದ್ಧು ದದ್ದು ಈ ಅಕ್ಷರದಲ್ಲಿ ಹುಟ್ಟಿರ್ತಾರೆ. ಜಗತ್ತಿನ ಅತಿ ದೊಡ್ಡ ಒಂದು ಟಾಪ್ 5 ಬುದ್ಧಿವಂತರಲ್ಲಿ ಈ ಅಕ್ಷರದವರು ಇರ್ತಾರೆ. ಟಾಪ್ 5 ಬುದ್ಧಿವಂತರಲ್ಲಿ, ಇಲ್ಲ ಟಾಪ್ 10 ಅಂತಾದ್ರೂ ಅನ್ಕೋಬಹುದು. ಅವರ ಮಟ್ಟಕ್ಕಾದರೂ ಅವರ ಮನೆ, ಬದುಕು, ಜೀವನ ಕಟ್ಟಿಕೊಳ್ಳುವಂತಹ ಒಂದು ಶಕ್ತಿ, ಸಾಮರ್ಥ್ಯ, ಚೈತನ್ಯ ಇಲ್ಲ ಅವರ ರಂಗದಲ್ಲಿ. ಈ ವಿಲ್ ಬಿ ಅನ್ ಸಮಥಿಂಗ್ ಸ್ಪೆಷಲಿಸ್ಟ್. ಒಂದು ಉದಾಹರಣೆ, ಒಂದು ಕ್ಯಾಮರಾಮನ್ ಅಂತ ಇಟ್ಕೊಳ್ಳೋಣ. ಅದರ ಬಗ್ಗೆ ಯಾವ ರೀತಿ ಕಲ್ತಿರ್ತಾರೆ ಅಂದ್ರೆ, ಬಿಚ್ಚಿ ಜೋಡಿಸಿ ಸರ್ವಿಸಿಂಗ್ ಅದನ್ನು ಹಿಡಿಯೋದ್ರಲ್ಲಿ ಅವರೇ ಅದ್ಭುತ. ವೈ ಅನಾಲಿಸಿಸ್ ಅಂತ ಹೇಳ್ತಾರೆ. ಹೌದು, ಇವ್ರಿಗೆ ಮಾತ್ರ ಅದು ಬರುತ್ತೆ. ಆ ವೈ ಅನಾಲಿಸಿಸ್. ಇದ್ಯಾಕೆ 5 ಬಾರಿ ನಾವು ಜೀವನದಲ್ಲಿ ಗೆಲ್ಲಬೇಕು ಅನ್ನೋದಾದ್ರೆ ಈ ವೈ ಅನಾಲಿಸಿಸ್ 5 ಬಾರಿ ಹಾಕೋಬೇಕಂತೆ. ಸಿಂಪಲ್. ಈಗ ಆಫೀಸ್ಗೆ ಇವತ್ತಿಗೆ ಲೇಟಾಗಿ ಬಂದೆ. ಯಾಕೋ ಲೇಟಾಗಿ ಬಂದೆ? ಮನೆ ಬಿಟ್ಟಿದ್ದು ಲೇಟ್. ಮನೆ ಬಿಟ್ಟಿದ್ದು ಯಾಕೋ ಲೇಟ್ ಆಗಿಬಿಟ್ಟೆ? ಎದ್ದಿದ್ದು ಲೇಟು, ರೆಡಿ ಆಗಿದ್ದು ಲೇಟು. ಸರಿ, ಯಾಕೋ ಎದ್ದಿದ್ದು ಲೇಟು? ರಾತ್ರಿ ಮಲಗಿದ್ದು ಲೇಟು. ರಾತ್ರಿ ಮಲಗಿದ್ದು ಯಾಕೋ ಲೇಟು? ಪಾರ್ಟಿಗೆ ಹೋಗಿದ್ದೆ, ಫಂಕ್ಷನ್ಗೆ ಹೋಗಿದ್ದೆ, ಇಲ್ಲ ಯಾವುದೋ ಒಂದು ಮೂವಿ ನೋಡ್ಕೊಂಡು ಇಂಟ್ರೆಸ್ಟಿಂಗ್ ಒಂದು ವೆಬ್ ಸೀರೀಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಹೋಗದಾ? ನೋಡಿ, ವೈ ಅನಾಲಿಸಿಸ್ ಯಾವಾಗಲೂ ಅಷ್ಟೇ ಮಕ್ಕಳೇ, ಅದನ್ನ ತಂದಿಟ್ಕೋಬೇಕು ನಾವು. ನೋಡಿ, ಇವ್ರಿಗೆ ಅದು ಗೊತ್ತಿರುತ್ತೆ. ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್ ಪದೇ ಇಸ್ ದರ್ ಅನ್ ಆಪ್ಷನ್ ಮತ್ತೆ ಅಲ್ಲೇ ಬರ್ತಿದೆ ಅಂದ್ರೆ ನನ್ನದೇ ತಪ್ಪು. ನೆನ್ಪಿಟ್ಕೊಳ್ಳಿ, ಪದೇ ನನ್ನನ್ನೇ ಪೊಲೀಸವ್ರು ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಾನು ಪದೇ ತಪ್ಪು ಮಾಡ್ತಿದ್ದೀನಿ, ಅವ್ರ ಕಣ್ಣಿಗೆ ಬೀಳೋಗಿ ಮಾಡ್ತಿದ್ದೀನಿ. ಪದೇ ಅವನಿಗೆ ಇನ್ಕ್ರಿಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಅವನು ಪದೇ ಅವನು ಸಕ್ಸಸ್ ಅನ್ನ ಇನ್ನೊಂದು ಎತ್ತರಕ್ಕೆ ತಗೊಂಡು ಹೋಗ್ತಿರತಕ್ಕಂಥದ್ದು ಮಾಡ್ತಿದ್ದಾನೆ ವಿನಃ
ಇನ್ನೊಂದಷ್ಟು ಕಲೀಲಿಕ್ಕೆ, ಇನ್ನೊಂದಷ್ಟು ಎಕ್ಸ್ಪರ್ಟ್ ಆಗಲಿಕ್ಕೆ ಆತ ನಿತ್ಯ ಒಂದು ಹೊಸತನವನ್ನ ಹುಡುಕ್ತಿದ್ದಾನೆ ವಿನಃ ಅವನ ಕಾರಣಗಳು ಹುಡ್ಕೊಂಡು ಕೂತ್ಕೊಂಡಿಲ್ಲ. ಈಸ್ ಟ್ರೈಂಗ್ ಟು ಫೈಂಡ್ ಸಮ್ ಅದರ್ ದ ಬೆಸ್ಟ್ ಸೊಲ್ಯೂಷನ್ಸ್, ಬೆಸ್ಟ್ ಸರ್ವಿಸ್, ಬೆಸ್ಟ್ ಇನ್ನೊಂದು ಮನುಷ್ಯನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಕೆಲವೊಂದು ಸಮಯ ಕೆಲವು ವ್ಯಕ್ತಿಗಳು ಕೋಣಗಳಾಗ್ಬಿಟ್ಟಿರ್ತಾರೆ. ಒಡೆದು ನೀವೇನು ಹೇಳಿದ್ರು ಇಲ್ಲ, ಅವ್ರನ್ನ ಎತ್ತಿ ಆ ಕಡೆ ಬಿಸಾಕ್ಬೇಕು, ಇಲ್ಲ ಅವ್ರ ಜೊತೆ ಪ್ರಯಾಣ ಮಾಡಬಾರ್ದು. ಮನುಷ್ಯನಿಗೆ ಮಾತಿನ ಪೆಟ್ಟು, ಯಾರಾದ್ರೂ ಹಿಂಗೆ ಅಂತಾರಪ್ಪ, ನಮ್ಮ ಹೆಜ್ಜೆ ಏನು, ನಮ್ಮ ಆಲೋಚನೆ ಏನು, ನಾವು ಹೇಗೆ ಬದುಕಬೇಕು. ನೋಡಿ, ಒಬ್ಬರಿಗೆ ಒಳ್ಳೆಯವರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೋಕಕ್ಕೆ ಒಳ್ಳೆಯವರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕುಟುಂಬಕ್ಕಾಗ್ಲಿ ತಮ್ಮವ್ರಿಗಾಗ್ಲಿ ನೋ ಇಶ್ಯೂ, ಕೆಟ್ಟವರಾಗದಿದ್ದರೆ ಸಾಕು. ಇದು ಥೀಸಿಸ್. ಈ ಅಕ್ಷರದವರಿಗೆ ಗೊತ್ತಿದೆ. ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಎ ವೈ ಅನಾಲಿಸಿಸ್. ಆ ವೈ ಅನ್ನೋದೇ ಅಕ್ಷರದವರ ಒಂದು ಶಕ್ತಿ. ವೈ, UVY. ಎಸ್, ಯಶವಂತ್. ಆ ವೈ ಅನ್ನತಕ್ಕ ಯಾ ಅಕ್ಷರದವರು ಯಶಸ್ವಿನಿ. ಹೌದು, ನೀವೊಬ್ಬ ಟೆಕ್ನಿಕಲ್ ಲೈನಲ್ಲಿ ನಿಂತರೆ ನಿಮಗೆ ಮೀರಿದ ಟೆಕ್ನಿಷಿಯನ್ ಇಲ್ಲ. ಎಸ್, ನೀವು ಎಲ್ಲರೂ ಡಿಗ್ರಿ ಮಾಡಿ ಕಲಿತು ಒಂದು ಇಂಜಿನಿಯರ್ ಅನ್ನಿಸ್ಕೊಂಡ್ರೆ, ನೀವು ಡಿಗ್ರಿ ಮಾಡದೆಯೂ ಕೂಡ ಇಂಜಿನಿಯರ್ ಆಗಬಹುದು. ಅಂಥದ್ದೊಂದು ಶಕ್ತಿ, ಸಾಮರ್ಥ್ಯ, ಚೈತನ್ಯ, ನೋಡಿದ್ದನ್ನ ಕಲಿಯತಕ್ಕಂಥ ಒಂದು ಅದ್ಭುತವಾದಂಥ ಮೇಧಾಶಕ್ತಿಯ ಪ್ರಭಾವದ ವ್ಯಕ್ತಿಗಳು. ದಟ್ ಈಸ್ ನಥಿಂಗ್ ಬಟ್ ಯಾ ಅಕ್ಷರದವರು. ಯಶೋಧ, ಯಶವಂತ್, ಯಶೋಧರ, ಯಶೋಮತಿ, ಯಶಸ್ವಿನಿ. ಆ ವೈ ಅನ್ನೋ ಒಂದು ಅಕ್ಷರ ನಿಮಗೆ ಅದಿದೆ ಮಕ್ಕಳೇ, ವೈ ಅನಾಲಿಸಿಸ್. ಆದರೆ ಯಾಕೋ ಗೊತ್ತಿಲ್ಲ, ಈ ವೈ ಅನಾಲಿಸಿಸ್ನ ವ್ಯಕ್ತಿಗಳಿಗೆ ಕುಟುಂಬ ಜೀವನದಲ್ಲೊಂದು ಚೆಕ್ಮೇಟ್ ಇಟ್ಬಿಟ್ಟಿರುತ್ತೆ. ಮದುವೆ ಜೀವನ ಎಸ್ಪೆಷಲಿ, ಸರಿಯಾದ ಸಂಗಾತಿ ಇಲ್ವೋ, ತಪ್ಪಾದ ಸಂಗಾತಿನ ಆಯ್ಕೆ ಮಾಡಿಕೊಂಡ್ರು, ಇಲ್ಲ ತಪ್ಪಾದ ಸಂದರ್ಭದಲ್ಲಿ ಮದುವೆ ಆಗಿತ್ತು, ಸಮಥಿಂಗ್ ಇಸ್ ದೇರ್. ಯಾಕೋ ಈ ವೈ ಅನ್ನತಕ್ಕಂಥ ವ್ಯಕ್ತಿಗಳಿಗೆ ಸಿಗತಕ್ಕಂಥ ಆ ಒಂದು ಸಂಗಾತಿ ಎಳೆದಾಟವೇ. ನನಗೂ ಗೊತ್ತಿಲ್ಲ, ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್. ಯಾಕಂದ್ರೆ ತುಂಬಾ ಬುದ್ಧಿವಂತರಲ್ವಾ ನೀವು. ದೈವ ಒಂದು ಚೆಕ್ಮೇಟ್ ಇಡುತ್ತೆ. ನಿಮ್ಮನ್ನು ಅನುಮಾನ ಪಡೋ ಹೆಂಡತಿಯೋ, ಅನುಮಾನ ಪಡೋ ಗಂಡನೋ, ಇಲ್ಲ ಅವನೊಂದು ಎಡವಟ್ಟು ಗಂಡನೋ, ಅಲ್ಲೊಂದು ಅರ್ಧ ಬೆಂದ ಅನ್ನವಿದೆ. ಸಾಂಸಾರಿಕ ಜೀವನ, ಮದುವೆ ಜೀವನ, ಕೌಟುಂಬಿಕ ಜೀವನ. ಹೌದೋ ಅಲ್ವೋ ಹೇಳಿ ವೈ ಅಕ್ಷರದವರು ನಿಮ್ಮಷ್ಟು ಅನಾಲಿಸಿಸ್ ಮಾಡೋದು, ನಿಮ್ಮಷ್ಟು ತೀಕ್ಷ್ಣತೆ, ನಿಮ್ಮಷ್ಟು ಚತುರ್ಮತಿ, ಅಬ್ಬೋ ಅತ್ಯದ್ಭುತ ಯಾರೂ ಇಲ್ಲ. ಯಾರ್ಯಾರೂ ಇಲ್ಲ. ಅಂಥದ್ದೊಂದು ಶಕ್ತಿ, ಸಾಮರ್ಥ್ಯ, ಚೈತನ್ಯ ನಿಮಗಿರತಕ್ಕಂಥದ್ದು. ಒಂದೇನಾದರೂ ಹಿಡ್ಕೊಂಡ್ರೆ ಪಟ್ಟು ಅಂದರೆ ಪಟ್ಟು. ನೀವೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿಬಿಟ್ರೆ ನಿಮಗೆ ಗೊತ್ತಿಲ್ಲ, ಅದೊಂದು ಅಭೇದ್ಯ. ಹೌದು, ಟೆಕ್ನಿಷಿಯನ್ ಆಗಿಬಿಟ್ರೆ ಮಾಸ್ಟರ್ಸ್ ಆಫ್ ಟೆಕ್ನಿಷಿಯನ್, ಮಿನಿಮಮ್ ಗ್ರ್ಯಾಜುಯೇಷನ್ ಅನ್ನತಕ್ಕಂಥದ್ದು ನಿಮಗೆ ಒಂಥರ ಈಸಿಯಾಗಿ ಸಿಗುತ್ತೆ. ಬಟ್ ಅಲ್ಲೆಲ್ಲೋ ಒಂದ ತಂದೆಯ ವಿಚಾರ ಇಲ್ಲ ಗಂಡನ ವಿಚಾರ ದಲ್ಲೊಂದು ಎಳೆದಾಟ ಉಂಟು ವೈ ಅಕ್ಷರದವರಿಗೆ. ಹೌದು ಅಲ್ವೋ ಹೇಳಿ. ತಂದೆ ಜೊತೆ ತುಂಬ ಪ್ರೀತಿ ಸಿಗ್ತಾ, ತಂದೆ ಜೊತೆಲಿ ಇದ್ದೀರಾ, ತಂದೆ ನಿಮ್ಮ ಜೊತೆಲಿದ್ದಾರಾ, ಇಲ್ಲ ಗಂಡ ನಿಮ್ಮ ಜೊತೆಲಿದ್ದಾರಾ, ಇಲ್ಲ ಹೆಂಡತಿ ನಿಮ್ಮ ಜೊತೆಲಿದ್ದಾಳಾ, ಇಲ್ಲ ಹೆಂಡತಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾಳಾ, ಇಲ್ಲ ಅಲ್ಲೆಲ್ಲೋ ಅರ್ಧ ಬೆಂದ ಯಾಕೋ ಒಂಥರ. ನಾನು ನೋಡಿದ್ದೇನೆ ವೈ ಅಕ್ಷರದವರಿಗೆ ಗೊತ್ತಿಲ್ಲ ಮಕ್ಕಳೇ, ನಿಮ್ಮ ತೀರಾ ಒಂದು ವಿಶೇಷವಾದಂಥ ಜಗತ್ತಿನ ನಾನು ಹೇಳಿದ್ನಲ್ಲ, ಅತಿ ದೊಡ್ಡ ದದ್ದು ಅಂದ್ರೆ ಏನು? ದಡ್ರು. ಬುದ್ಧು ಅಂದ್ರೆ ಬ್ಯೂಟಿಫುಲ್, ಬುದ್ಧಿವಂತರು. ನಿಮ್ಮ ರಂಗದಲ್ಲಿ ಮಾತ್ರ, ನಿಮ್ಮ ಸುತ್ತಮುತ್ತ ಏನಾಗ್ತಿದೆ, ಇದೇನಾಗ್ತಿದೆ, ಅದೇನಾಗ್ತಿದೆ, ಏನೋ ಗೊತ್ತಿಲ್ಲದಂಥ ಕಂದಮ್ಮಗಳು ನೀವು. ಮೇ ಬಿ ದಟ್ ಇಸ್ ದ ಪೈನ್. ತಿಳ್ಕೋಬೇಕು, ಎಲ್ಲ ತಿಳ್ಕೋಬೇಕು ಅಂತ ಅನ್ಕೋತೇನೆ. ಬಟ್ ಕೆಲವೊಂದು ಸಮಯ ನಾನು ಕೂಡ ಹಾಗೆ. ನನ್ನ ಸುತ್ತಮುತ್ತಲಿನವರ ಪರಿಚಯ ನನಗಿಲ್ಲ. ಅದನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಯ್ಯಯ್ಯೋ ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ವಿಪರೀತ ಜಗತ್ತಿನಲ್ಲಿ ಅಂಥದ್ದೊಂದು ಮೋಸಗಳನ್ನು ನಾನು ನೋಡಿಲ್ಲ, ನಾನು ಅನುಭವಿಸಿದೆ. ನಿಮ್ಗೆ ಅದನ್ನು ಕೇಳಿಬಿಟ್ರೆ ಒಂದೊಂದು ಸಮಯ ಒಂದೊಂದು ರೋಮ ಇವನ ಇಂಥ ವ್ಯಕ್ತಿಗಳ ಜೊತೆನಲ್ಲಿ ಅಯ್ಯೋ ಗುರುಗಳೇ ಇದೇನಿದು ಅಂತಕ್ಕಂಥದ್ದು ಅನ್ಸುತ್ತೆ. ನಿಜವೇ
ಜಗತ್ತಿನ ಆ ವೈ ಅಕ್ಷರ, ಈ ಒಂದು ವೈ ಅನಾಲಿಸಿಸ್ ನಾನು ಸ್ವಲ್ಪ ಮಾಡೋದು ಜಾಸ್ತಿ. ನನ್ನ ವಿದ್ಯೆಗೆ, ನನ್ನ ಓದಿಗೆ, ನನ್ನ ಸಾಮರ್ಥ್ಯಕ್ಕೆ ಅದನ್ನು ಹುಡುಕ್ತಾ ಇರ್ತೇನೆ. ಇಲ್ಲ ಕಲಿಬೇಕು, ಇನ್ನೊಂದು ವೈ ಅನಾಲಿಸಿಸ್. ವೈ ಶುಡ್ ಐ ನಾಟ್, ವೈ ಐ ಆಮ್ ನಾಟ್. ತುಂಬ ಜನ ಇದನ್ನು ಮಾಡೋಲ್ಲ. ನಾನು ಇವತ್ತೇನಾದರೂ ನಿಮ್ಮ ಮಟ್ಟಕ್ಕೆ ಈ ಒಂದು ಸ್ಥಾನ, ಗೌರವ, ಈ ಪ್ರೀತಿ, ಈ ವಿಶ್ವಾಸ, ಅಬ್ಬಾ ನಿಮಗೆ ಗೊತ್ತಿಲ್ಲ. ಅಮ್ಮಂದಿರು ನೀವು ನನಗೆ, ಅಣ್ಣಂದಿರು ನೀವು ನನಗೆ ಎಷ್ಟು ಬಲವಾಗಿ ನಿಂತಿದ್ದೀರಾ ಅಂದರೆ ಹೇಳಲಿಕ್ಕಾಗದಷ್ಟು ಬಲ. ಹೌದು, ಆ ಶಕ್ತಿ, ಆ ಚೈತನ್ಯ ತುಂಬಿಸ್ಕೊಟ್ಟಿದ್ದೀರಾ. ನನಗೂ ಆಶ್ಚರ್ಯವೇ ಎಷ್ಟೋ ಬಾರಿ ನಡೆದಿರತಕ್ಕಂಥದ್ದುಂಟು. ಅದಿದೆ, ನಿಮಗೆ ಆ ತಾಕತ್ತಿದೆ ಮಕ್ಕಳೇ. ಇಟ್ಸ್ ಅ ಬ್ಯೂಟಿಫುಲ್ 2 lines ಕಂಬೈನ್ಸ್ ಆ್ಯಂಡ್ ಕೆಳಗಡೆ. ಅದಕ್ಕೆ ನೀವು ಒಬ್ಬ ಇಂಟ್ರಾವರ್ಟ್. ಏನೋ ಒಳಗಡೆ ಯೋಚನೆ, ನೀವು ನೋಡೋಕೆ ಒಂಥರ ಪೆದ್ದುಗಳ ಕಾಣಿಸಿದ್ರು ನಿಮ್ಮ ಕೆಲವು ವಿಚಾರಗಳಿದೆಯಲ್ಲ ಅಸಾಧ್ಯವಾದಂಥ ಆಲೋಚನೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನಿಮಗೇನಾದರೂ ನೆಗೆಟಿವ್ಸ್ ಬಂತು, ತಗಲಾಕೊಂತು, ಓವರ್. ಅಭ್ಯಾಸಗಳು ದುರಭ್ಯಾಸಗಳಾಗಿಬಿಡುತ್ತೆ. ನಾನು ನೋಡಿದ್ದೇನೆ, ನಿಮ್ಮಷ್ಟು ನಿಗ್ರಹ ಶಕ್ತಿ ಯಾರಿಗೂ ಇಲ್ಲ. ನಿಮ್ಮಷ್ಟು ನಿಗ್ರಹವನ್ನು ಕಳ್ಕೊಳ್ತಕ್ಕಂಥ ವ್ಯಕ್ತಿಗಳು ಇನ್ಯಾರೂ ನೋಡಿಲ್ಲ. ನಾನು ನೋಡಿದ್ದೇನೆ ಈ ವೈ ಅಕ್ಷರದ ಹುಡುಗರಲ್ಲಿ ಕೆಲವರಿಗೆ ಕೆಲವೊಂದು ಅಭ್ಯಾಸಗಳನ್ನು ನಾನು ನೋಡ್ಬಿಟ್ಟಿದ್ದೇನೆ, ಎಲ್ಲಿ ಮೀರಿದಂಥ ಅಭ್ಯಾಸಗಳು. ಸಮ್ ಅಡಿಕ್ಷನ್, ಡ್ರಗ್ ಅಡಿಕ್ಷನ್, ವಿಪರೀತ ಸಿಗರೇಟ್, ವಿಪರೀತ ಟೀ, ವಿಪರೀತ ಕಾಫಿ, ವಿಪರೀತ ಕೆಲಸ, ಇಲ್ಲ ವಿಪರೀತ ನಿದ್ದೆ, ವಿಪರೀತ ವರ್ಕಾಲಿಕ್. ಇಟ್ಸ್ ಅನ್ ಅಡಿಕ್ಷನ್. ವಿಪರೀತ ಅಪ್ಪ, ವಿಪರೀತ ಗಂಡ, ವಿಪರೀತ ಮಗು, ಅಯ್ಯೋ, ಆ ರೀತಿ ಇರತಕ್ಕಂಥ ಒಂದು ಭಾವ. ನೀವು ಕರೆಕ್ಟಾಗಿ ನಿಮ್ಮ ಶಕ್ತಿಯನ್ನು ಬಳಸಿಕೊಂಡ್ರಿ ಅಂದರೆ ಮಾತ್ರ ಮಕ್ಕಳೇ, ನೀವು ಖಂಡಿತ ಹೇಳ್ತೀನಿ, ನಿಮ್ಮ ಕುಟುಂಬದಲ್ಲೇ ನಿಮಗೆ ತುಂಬ ದೊಡ್ಡ ಹೆಸರು ಬರುತ್ತೆ. ಮಿನಿಮಮ್ ಜಗದ್ವಿಖ್ಯಾತರಾಗಬಹುದು. ವೈ ಅನ್ನತಕ್ಕಂಥ ಅನಾಲಿಸಿಸ್ನ ವ್ಯಕ್ತಿಗಳು. ಯಾಕೆ ಹೀಗೆ ನಾನು ಯಾಕೆ ಫೇಲ್ ಆದೆ? ತುಂಬ ಜನ ಈ ಪ್ರಶ್ನೆ ಹಾಕೊಳ್ಳೋದು, ನಾನು ಯಾಕೆ ಫೇಲ್ ಆದೆ? ಬೆಳಗ್ಗೆ ಓದಲಿಲ್ಲ, ಪ್ರಿಪೇರ್ ಮಾಡಲಿಲ್ಲ, ಕ್ಲಾಸಿಗೆ ಸರಿಯಾಗಿ ಹೋಗಲಿಲ್ಲ, ಫೋಕಸ್ ಸರಿಯಾಗಿ ಮಾಡಲಿಲ್ಲ, ಅದನ್ನೇ ಬಂದು ಇನ್ನೊಂದು 4 ಜನರ ಹತ್ರ ಕೇಳಿ ಅದನ್ನೇನು ತಯಾರಿ ಮಾಡಿಕೊಳ್ಳಿಲ್ಲ. ಹೌದು, ನಾನು ಯಾಕೆ ಫೇಲ್ ಆದೆ? ಇಂಥ ಮೂರ್ಖನನ್ನು ತಗೋಬರ್ಬೇಕಾದ್ರೆ ಅವನ ಹಿಂದೆ ಮುಂದೆ ವಿಚಾರಿಸಿ ವೈ. ಎಸ್, ವೈ ಅಕ್ಷರದವರ ತಂದೆಯಲ್ಲೊಂದು ದೋಷ ಇರುತ್ತೆ, ಗಮನಿಸಿ ನೋಡಬೇಕಾದ್ರೆ. ಅಲ್ಲಿ ಏನೋ ಒಂದಿದೆ. ಬಂದವ್ರಿಗೆ ಹೇಳಿದ್ದಾನೆ, ಬಿಚ್ಚಿಡಲಾರದಂತಹ ಒಂದು ಗುಟ್ಟು, ಪಟ್ಟು, ನಟ್ಟು ಇವುಗಳನ್ನು ಹೇಳಿದ್ದಾನೆ. ಯೋಗ್ಯತೆಗೆ ಮೀರಿದಂಥ ಸ್ಥಾನವಾಗಲಿ, ಯೋಗವಾಗಲಿ ತುಂಬ ನಿಲ್ಲಕ್ಕೆ ಬಿಡಲ್ಲ. ನೀವು ಆದರೆ ಜನ್ಮತಾ ಯೋಗ್ಯತೆಯನ್ನು ಪಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು, ಜನ್ಮತಾ ಯೋಗ್ಯತಾ. ಎಸ್, ಆ ಬ್ಯೂಟಿಫುಲ್ ಪರ್ಸನ್ಸ್. ನಿಮ್ಮಲ್ಲಿ ಆ ಶಕ್ತಿ ಇದೆ. ಯೋಗದ ಬಗ್ಗೆ ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಸ್, ಲಕ್ ಕಮ್ಸ್ ಆ್ಯಂಡ್ ಇಟ್ ಗೋಸ್. ಅದೃಷ್ಟ ಅನ್ನೋದು ಬರುತ್ತೆ, ಹೊರಟೋಗುತ್ತೆ. ತುಂಬ ದಿನ ಇರೋಲ್ಲ, ತುಂಬ ದಿನ ನಮ್ಮ ಜೊತೆಲಿ ಇರೋಲ್ಲ. ಆದರೆ ಯೋಗ್ಯತೆ, ಇವತ್ತು ನೋಡಿ ನನ್ನ ಗುರುಗಳು ಕಲಿಸ್ಕೊಟ್ಟಂಥ ವಿದ್ಯೆ, ನಿಮ್ಮೆಲ್ಲರ ಸಹಕಾರ, ವಾಗ್ದೇವಿ, ದೇವಿ, ಈ ಒಂದು ವಿದ್ಯೆ ಇವತ್ತು ನಿರಂತರ ಅಧ್ಯಯನವಾಗಿ ಕರ್ಕೊಂಡಾಗೇ ಬರ್ತದೆ. ನನ್ನ ಬ್ಯೂಟಿಫುಲ್ ಜರ್ನಿ, ನಾನು ನೆನೆಸಲಾರದಷ್ಟರ ಮಟ್ಟಕ್ಕೆ ಜರ್ನಿ. ನಾನು ಯೋಗ ನಂಬ್ಕೊಂಡು ಕೂತ್ಕೊಳ್ಳೇ ಇಲ್ಲ, ನಾನು ಅದೃಷ್ಟವನ್ನು ನಂಬಿಕೊಂಡು ಕೂತ್ಕೊಳ್ಳೇ ಇಲ್ಲ. ಕೆಲವ್ರು ಬಂದು ಅದೃಷ್ಟವಂತ, ಯಾರಾದರೂ ಹೆಸರು ಬಂದಿದೆ, ಅವನ ಹತ್ರ ದುಡ್ಡಿದೆ, ಮೆಲ್ಲಗೆ ಬಂದು ಸೇರ್ಕೋತಾರೆ. ಅಲ್ಲೇನೋ ಒಂದು ಮಸ್ಕ ಚಸ್ಕು ಸಾರಿಗೆ ಇದ್ದಾರೆ. ಆದರೆ ವೈ ಅಕ್ಷರದವ್ರು ಹಾಗಲ್ಲ. ನೇರ ನೀವು ಇಲ್ವಾ ಯು ವಿಲ್ ವಾಕ್ ಅವೇ. ಬಟ್ ನಿಮ್ಮ ಹತ್ರ ಫೈಟು ಮಾಡಬಾರ್ದು. ನಿಮ್ಮಷ್ಟು ಪಾಯ್ಸನಸ್ ಮೈಂಡ್ ಬರತಕ್ಕಂಥದ್ದು ಇನ್ಯಾರಿಗೂ ಬರೋಲ್ಲ. ಹೌದು ಅಲ್ವೋ ಹೇಳಿ? ಹೊಸಕಾಕಿ ಬಿಡಬೇಕು, ತುಳಿದು ಬಿಡಬೇಕು, ಬಡಿಯಬೇಕು ಅಂದ ಅಕಸ್ಮಾತ್ ದೈಹಿಕವಾಗಿ ವಾರ್ ಡಿಕ್ಲೇರ್ ಮಾಡಿಲ್ಲ ಅಂದರೆ ಒಳಗಡೆ ಅಂತರ್ಮುಖಿಯಾಗಿ ಯುದ್ಧವೊಂದನ್ನು ತಂದಿಟ್ಕೋತೀರಿ. ಹೌದು, ನಿಮ್ಮಷ್ಟು ವಿಷವಾಗುವ ಮನಸ್ಸಿನ ಯಾರಿಗೂ ಬರೋಲ್ಲ. ಟಾಪ್ 5 ಅಕ್ಷರಗಳಲ್ಲಿ, ವಿಷವಾಗುವ ಅಕ್ಷರಗಳಲ್ಲಿ ನೀವು ಒಬ್ಬರು ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಎಸ್, ಏನೋ ಗೊತ್ತಿಲ್ಲ, ನಾನು ನೋಡಿದ್ದೇನೆ.
ಆದ್ರೆ ನಾನು ಏನು ಹೇಳ್ತೇನೆ ಗೊತ್ತಾ, ಅಷ್ಟೂ ಬಲವನ್ನ ಆ ವಿಷವನ್ನ ಏನ್ ಮಾಡಿ ಅಮೃತ ಮಾಡಿ. ಮೊದಲು ಬಂದಿದ್ದು ವಿಷವೇ. ಮಂದಾರ ಪರ್ವತವನ್ನ, ಮೇರು ಪರ್ವತವನ್ನ ಕಡಿಯುವಾಗ ಬಂದಿದ್ದು ವಿಷವೇ. ನಂತರ ಲಾಸ್ಟಲ್ಲಿ ಅಮೃತ ಬಂದಿತ್ತು ಧನ್ವಂತರಿ ಎತ್ಕೊಂಡು. ಅದರಿಂದ ನಿಮ್ಮ ಈ ವಿಷವನ್ನ ಬೆಳವಣಿಗೆ ಕಡೆ ಹಾಕಿ ಅಷ್ಟೇ. ನಾನು ಬೆಳಿತಾನೆ, ಇನ್ನೊಂದಷ್ಟು ಎತ್ತರಕ್ಕೆ ಬೆಳಿತಾನೆ, ಇನ್ನೊಂದಷ್ಟು ಎತ್ತರಕ್ಕೆ ಬೆಳಿತಾನೆ, ಆ ಒಳಗಡೆ ಬೆಂಕಿ ದಾವಾನಲವನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನೇ ಹೇಳ್ತೇನೆ, ಇನ್ನಷ್ಟು ಓದಿ, ಇನ್ನಷ್ಟು ಪರಿಶ್ರಮ ಪಡಿ, ಇನ್ನಷ್ಟು ಸಾಧನೆ ಮಾಡಿ, ಇನ್ನೊಂದಷ್ಟು ಪುಸ್ತಕ, ಇನ್ನೊಂದಷ್ಟು ಕೆಲಸ, ಇನ್ನೊಂದಷ್ಟು ಪ್ರಮೋಷನ್, ಇನ್ನೊಂದಷ್ಟು ಇನ್ಕ್ರಿಮೆಂಟ್, ಇನ್ನೊಂದಷ್ಟು ವರ್ಕೌಟ್, ಆ ಥರ ಮಾಡಿ. ಡೋಂಟ್ ಪುಟ್ ದಟ್ ಬಾಯ್ಲಿಂಗ್ ಪಾಯಿಂಟ್. ತುಂಬ ವೈ ಅಕ್ಷರದವರಿಗೆ ಬರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಒಂದು ಬಾಯಿ ಹುಣ್ಣುಗಳಲ್ಲಿ ಸಮಸ್ಯೆ, ಇಲ್ಲ ಹೊಟ್ಟೆಲ್ ಸಮಸ್ಯೆ, ಇಲ್ಲ ಯೂರಿನ್ ಭಾಗದಲ್ಲಿ ಸಮಸ್ಯೆ, ಮೋಷನ್ ಭಾಗದಲ್ಲಿ ಸಮಸ್ಯೆ, ಪೈಲ್ಸೋ ಇಲ್ಲ ಪಿಸ್ತುಲನೋ, ಯೂರಿನ್ ಇನ್ಫೆಕ್ಷನ್ನು, ಓವರ್ ಹೀಟ್ ಆಗೋದು, ಇಲ್ಲ ಹೊಟ್ಟೆಲ್ ಅಲ್ಸರು, ಅಪೆಂಡಿಸು, ಈ ಥರದ ಸಮಸ್ಯೆಗಳಾಗೋದು ಇವುಗಳ ಸೂಚನೆ ಇರುತ್ತೆ. ಹೌದೋ ಅಲ್ವೋ ನಾನು ಕೊಟ್ಟಂತ ಈ ಒಂದು ಮಾಲಿಕೆ ನಿಮ್ಗೆ ಮೆಚ್ಚುಗೆ ಆಗಿದೆಯಾ? ದಯಮಾಡಿ ಕಮೆಂಟ್ಸ್ ಕೊಡಿ. ಆಮೇಲೆ ಸಿಲ್ಲಿ ಪ್ರಶ್ನೆಗಳನ್ನ ಕೇಳಬೇಡಿ. ನೋಡಿ, ಜ್ಯೋತಿಷ್ಯ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇವತ್ತು ಮಕ್ಕಳೇ ನೂರಾರು ಜನ ಬಂದ್ಬಿಟ್ಟಿದ್ದಾರೆ, ಸಾವಿರಾರು ಮಂದಿ. ಒಪ್ಕೋತೇನೆ, ಇಲ್ಲ ಅಂತಲ್ಲ. ಅವರವರ ವಿದ್ಯೆಗೆ ಅವರವರ ಮಹಾಗುರುಗಳು. ನಾನು ಗುರು ಅಂತ ಹೇಳ್ಕೊಳ್ಳಲ್ಲ, ವಿದ್ಯಾರ್ಥಿ. ಆದ್ರೆ ನನ್ಗೆ ಏನು ಗೊತ್ತಾ ಆಸೆ, ನಿಮ್ಮ ಬಲ ಏನು ಅಂತ ಕೇಳಿ ನಾನು ಏನು ಹಾಕ್ಬೇಕು ಗುರುಗಳೇ, ನಾನು ಇದಾಗಬೇಕು ಗುರುಗಳೇ, ಅದಿದೆಯಾ ನೋಡಿ. ಈ ಒಂದು ವ್ಯಾಪಾರ ಮಾಡಬೇಕು ಕೇಳಿ, ಈ ಒಂದು ಓದಬೇಕು ನನಗೆ ಅದು ದಕ್ಕಿಸ್ಕೊತೀನಿ. ನಾನು ಆಲ್ರೆಡಿ 70%, ಒಂದು 7-8 ಮಾರ್ಕ್ಸಲ್ಲಿ ಕಳ್ಕೊಂಡಿದ್ದಾನೆ. ಚೆಕ್ ಮಾಡಿಸಿ. ಹೌದು, ಮನೆ ಇದೆಯಾ, ಈ ತಾಕತ್ತಿದೆಯಾ, 4 ಜನಕ್ಕೆ ಒಂದು ಕೆಲಸ ಕೊಡೋ ತಾಕತ್ತಿದೆಯಾ, 4 ಜನಕ್ಕೆ ಕೆಲಸ ಕೊಡಬೇಕು ಅನ್ಕೊಳ್ಳೋರು ತಾವು ಕೆಲಸ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಇದು ಮಾಡದೆ, ಹೌದು, ಯಾವತ್ತಾದ್ರೂ ನೀವು ಹಾನೆಸ್ಟಿಯಾಗಿ ನೀವು ಕೆಲಸ ಮಾಡಿದ್ದೀರಾ? ನೀವು ಮಾಡಿಲ್ಲ ಅಂದ್ರೆ ನೀವು ಕಾಣಿಸೋದೆಲ್ಲ ಡಿಸಾನೆಸ್ಟ್. ನಿಮ್ ಕಣ್ಣಿಗೆ ಕಾಣಿಸೋರಲ್ಲ, ಅವ್ನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇವನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವನು ಅದು ಮಾಡ್ತಿದ್ದಾನೆ, ಇವನು ಇದು ಇದೇ ಮಾಡೋದು. ಎಷ್ಟು ದಿನ ಇನ್ನೊಬ್ರು ಹೊಟ್ಟೆ ಹೊಡೆದು ಬದುಕ್ತೀರಿ? ಎಷ್ಟು ದಿನ ಇನ್ನೊಬ್ರ ಮೇಲೆ ಕೆಸರಿಸ್ತಾ ಬದುಕ್ತೀರಿ? ನಾನೇ ಹಾನೆಸ್ಟಿ ಆಗಿಲ್ಲ, ನನಗೆ ಸಿಗೋರೆಲ್ಲ ಡಿಸಾನೆಸ್ಟ್ ಪರ್ಸನ್ಗಳೇ. ಅಂದ್ರೆ ನಾನೇ ಡಿಸಾನೆಸ್ಟ್, ನೆನ್ಪಿಟ್ಕೊಳ್ಳಿ. ನಾನೊಬ್ಬ ಹುಚ್ಚ ಆದ್ರೆ ನಾನು ಸುತ್ತಮುತ್ತಲು ಕೂತ್ಕೊಳ್ಳೋರು ಹುಚ್ಚರು. ನಾನು ಕುಡುಕ ಆದ್ರೆ ಮಹಾ ಕುಡುಕರುಗಳೇ ಕೂತ್ಕೊಳ್ಳೋದು, ನೆನ್ಪಿಟ್ಕೊಳ್ಳಿ. ನಾನು ವಾರಕ್ಕೊಮ್ಮೆ ಕುಡಿಬೋದು, 15 ದಿನಕ್ಕೊಮ್ಮೆ ಕುಡಿಬೋದು. ಹೌದು, ಅಲ್ಲಿ ಕೂತಿರೋರು ದಿನ ಕುಡಿಯೋರು ಸಿಗ್ಬೋದು. ನಮ್ಗೆ ಕರ್ಕೊಂಡೋಗಿ ಅಂತ ಜಾಗಕ್ಕೆ ನಿಲ್ಸುತ್ತೆ, ನಮ್ಮನ್ನ ಇನ್ನಷ್ಟು ಅಟ್ಯಾಚ್ ಮಾಡಿಸೋದು. ಸೊ ವೈ ಅನಾಲಿಸಿಸ್ ಅಂದ್ರೆ ಗೊತ್ತಾಯ್ತು, ವೈ ಅಕ್ಷರದ ಶಕ್ತಿ ಏನ ಅಂತ ಗೊತ್ತಾಯ್ತು ಅಂತ ನಾನು ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮಗೆ ನಮ್ಮ ಸಂಚಿಕೆಯ ಮಾಲಿಕೆಗಳು ಇಷ್ಟವಾಗಿದ್ರೆ, ಪ್ರೀತಿ ತುಂಬಿಸಿದ್ರೆ, ಧೈರ್ಯ ತುಂಬಿಸಿದ್ರೆ, ಹೌದು ಎಲ್ಲರಲ್ಲೂ ಒಳಿತಿದೆ ಅಂತೇನಿಲ್ಲ, ಖಂಡಿತ ನನ್ನಲ್ಲೂ ಕೆಡಕಿದೆ. ನಿಮಗೆ ಎಲ್ಲ ಹೇಳಲಿಕ್ಕಾಗಲ್ಲ. ಹೌದು, ನಾನೀಗ ಸ್ನಾನ ಮಾಡ್ತೀನಿ ಅಂತ ಎಲ್ಲರ ಮುಂದ್ಗಡೆ ಬಟ್ಟೆ ಬಿಚ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ, ಹೌದಲ್ವಾ? ಎಲ್ಲರೂ ಸಂಡಾಸ್ಗೆ ಹೋಗೋದು, ಸಂಡಾಸ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಬಾಗಿಲು ತಕ್ಕೊಂಡು ಸಂಡಾಸ್ಗೆ ಹೋಗೋಕ್ಕಾಗುತ್ತಾ? ಅಸಹ್ಯ ಅಲ್ವಾ? ಎಷ್ಟೋ ಗೊತ್ತಿಲ್ಲದು ಕೆಲವೊಂದು ತಪ್ಪು ಒಪ್ಪು ಇವುಗಳೆಲ್ಲರಲ್ಲೂ ಇರ್ತವೆ ಮಕ್ಕಳೇ. ನಿಮ್ಮ ಹತ್ರ ಒಂದು ಆಣೆ ಅಷ್ಟಿದ್ರೆ ನನ್ನ ಹತ್ರ ಆನೆಯಷ್ಟು ತೂಕದ ಎಡವಟ್ಟುಗಳಿರುತ್ತೆ, 100%. ಅದಕ್ಕೆ ಗುರು ನೋಡ್ಕೊಂಡು ಹೋಗ್ಬಾರ್ದು, ಗುರು ಹಿಂದೆ ಹೋಗ್ಬಾರ್ದು ಅನ್ನೋದು. ಗುರುನ್ ಫಾಲೋ ಮಾಡಬಾರ್ದು, ದೇವರನ್ನು ಫಾಲೋ ಮಾಡಬಾರ್ದು. ನದಿ ಮೂಲ, ಗುರು ಮೂಲ, ದೇವ ಮೂಲ ಹೋಗ್ಬಾರ್ದು. ನೀವು ದೇವರಾಗಿ ಆಗ ನಿಮಗೆ ಗೊತ್ತಾಗುತ್ತೆ, ನೀವು ಗುರುವಾಗಿ ಆಗ ಗೊತ್ತಾಗುತ್ತೆ. ಗುರುಗಳೇ ಇದು ಏನ್ ಗುರುಗಳೇ ಅನ್ನತಕ್ಕಂಥದ್ದು ಆಗುತ್ತೆ. ಇರ್ಲಿ, ಈ ಒಂದು ರೇವತಿ ನಕ್ಷತ್ರ ಭಾವ, ಚಂದ್ರ ಬುಧನ ಸಾರದಲ್ಲಿದ್ದು
ಬುಧ ಕೇತು ಸಾರದಲ್ಲಿದ್ದು ಕೇತು ಬುಧನ್ ಸಾರದಲ್ಲಿದ್ದಾನೆ. ಒಂಥರ ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಈ ಥರ ಲಾಕ್ ಇರೋದ್ರಿಂದ ನೋಡಿ ಹೇಳ್ತಲೇ ಇದ್ದೆ, ಯಾವುದೋ ಒಂದು ಅಸುರ ಶಕ್ತಿಯ ವಿಜೃಂಭಣೆ ಅಂತ. ನೋಡಿ ಆಲ್ರೆಡಿ ಮಾಸ್ಕ್ ಹಾಕ್ಕೊಳ್ಳಿ, 60 ವಯಸ್ಸಿನವರು 50 ವಯಸ್ಸಿನವರು ದಾಟ್ಕೊಂಡು ಬಂದಿದ್ದೆ. ಇನ್ನೊಂದು ಎಚ್ಚರಿಕೆ ಮಕ್ಕಳೇ ಇದೆ, ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಳಿ, ಎಣ್ಣೆ ಸ್ನಾನ ಮಾಡ್ಕೊಳ್ಳಿ. ಏನು ತಿಂತೀರಿ, ಎಲ್ಲಿ ತಿಂತೀರಿ, ಹೊರಗಡೆ ಸುತ್ತಾಟ, ದೂರದ ಪ್ರಯಾಣ, ವರ್ಷಾಂತ್ಯ, ಅರೆಬಿಡು ಮಾಡಬೇಡಿ. ಪೂರ್ಣ ಕಾಳಸರ್ಪ ದೋಷದಲ್ಲಿ ಎಲ್ಲ ಗ್ರಹಗಳಿದ್ದು ಗುರು ಕೂಡ ಕೇತು ಸಾರದಲ್ಲಿ ಮಲಗಿಬಿಟ್ಟಿದ್ದಾನೆ. ಅದರಿಂದ ಇಲ್ಲ ಅಲ್ಲಿಗೋ ನಿಮ್ಮ ಇಷ್ಟ, ನಾನು ಹೋಗ್ತೀನಿ, ಯಾವುದೋ ದೂರಕ್ಕೆ ಹೋಗ್ತೀನಿ, ಟ್ರಿಪ್ಸ್ಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ವೀಕೆಂಡು, ಕ್ರಿಸ್ಮಸ್ ರಜೆಗಳು, ಇದೆಲ್ಲ ಜಾಗ್ರತೆ ಮಕ್ಕಳೇ. ಇದೇನೋ ಈ ಒಂದು ವೈರಲ್ ಇನ್ಫೆಕ್ಷನ್ಸ್ ನಾವು ಏನು ತಿಂತಿದ್ದೀವಿ ನಾವು, ಹೌದು ನಾವು ಏನು ತಿಂತಿದ್ದೀವಿ ಅಂದು ಬರೀ ಒಂದು ಅನ್ನ ಸಾಂಬಾರು ನಮ್ಮ ಥರ ತಿಂತೀರಾ, ಒಂದು 4 ಥರದ ಪಚಡಿಗಳಿರುತ್ತೆ, 4 ಥರದ ಪಲ್ಯಗಳಿರುತ್ತೆ. ಅದಕ್ಕೆ ಆಚಾರ್ಯೋ ಭೋಜನ ಪ್ರಿಯ ಅಂತ ಹೇಳ್ತಾರೆ. ನಮ್ಮ ಊಟನೂ ಕೆಲವೊಂದು ಪದ್ಧತಿಗಳು ಹೀಗೆ ಇಡಬೇಕು, ಇಂಥ ಪಚಡಿಯೇ ಇರಬೇಕು, ಇಂಥ ಪಲ್ಯ, ಇಂಥ ಕೂಟ, ಅದಾದಮೇಲೆ ತೊವ್ವೆ, ಅನ್ನ, ತುಪ್ಪ, ಇದೆಲ್ಲ ಇದೆ. ನಮಗೆ ಗೊತ್ತಿದೆ ಯಾವ್ಯಾವ ಪಲ್ಯದಲ್ಲಿ ದಿನಕ್ಕೊಂದು ಪಲ್ಯ, ಅದರಲ್ಲಿ ಏನು ವಿಟಮಿನು ಅದು ಇದು ನಾವು ಮಾಡ್ಕೋತೀವಿ. ಮಕ್ಕಳು ನಿಮಗೆ ಗೊತ್ತಿಲ್ಲ, ಏನೋ ಒಂದು ಅನ್ನ ರಸ, ಏನೋ ಒಂದು ಪಲ್ಯ. ಪುಟ್ಟ ಮಕ್ಕಳು ನೀವು ಡೈಲಿ 1-2 ಬಾದಾಮಿ ತಿನ್ನಿ, 2 ಗೇರು ಬೀಜ ತಿನ್ನಿ, ಹೌದು ವಾಲ್ನಟ್ ಥರದ್ದು 1-2 ತಿನ್ನಿ. ಬಡವರ ಬಾದಾಮಿ, ಶೇಂಗಾ ಬೀಜ, ಅಯ್ಯೋ ನೀವು ನಂಬಲ್ಲ, ಹೈಯೆಸ್ಟ್ ಪ್ರೋಟೀನ್ಸ್ ಅದು ಇರತಕ್ಕಂಥದ್ದು, ಹೈಯೆಸ್ಟ್ ಫೈಬರ್ ಇರತಕ್ಕಂಥದ್ದು. ತಿನ್ನಿ ಒಂದಿಷ್ಟು ಬೊಗಸೆ. ಬೇಯಿಸಿರೋದು ತಿನ್ನಿ, ನಾನು ಬೇಯಿಸಿರೋದು ತಿಂತೇನೆ, ಒಂದೊಂದು ಸಮಯ ಫ್ರೈ ಮಾಡಿರೋದು ಒಂದಷ್ಟು ತಿಂತೇನೆ. ಅದೇ ತಿಂತ ಕುತ್ಕೋಬೇಡಿ. ಯಾವ್ದು ಅತಿಯಾದರೂ ಎಡವಟ್ಟೆ, ಜಾಗ್ರತೆ. ಆಯ್ತು, ಜಾಗ್ರತೆ ಮಕ್ಕಳೇ. ರೇವತಿ ನಕ್ಷತ್ರ, ಮೇಷರಾಶಿ. ಚಂದ್ರ 12ನೇ ಮನೆ, ಬುಧನ್ ಸಾರ, ಬುಧ ಬೇರೆ ಕೇತು ಸಾರ. ಏನೋ ಒಂದು ತಂದೆ ತಾಯಿ, ಗುರು ಹಿರಿಯರು, ಕುಟುಂಬ, ಗೌರವ, ಇನ್ನೊಂದು ಏನೋ ಒಂದು ಉಳಿ. ನೋಡಿ, ಗುರು ವಕ್ರ ಇದ್ದಾಗ ಏನ್ ಗೊತ್ತಾ, ಮಾಡಿಸೋದೆಲ್ಲ ಎಡವಟ್ಟು ಕೆಲಸ, ಎಡವಟ್ಟು ಬುದ್ಧಿ, ಎಡವಟ್ಟು ವ್ಯಕ್ತಿಗಳು. ಬಿಟ್ಕೊಳ್ಳೋಣ, ಅವನು ಎಲ್ಲಿ ನೋಡ್ತಾವನೇ, ಇಷ್ಟಣ್ಣಲ್ಲಿ ಎಲ್ಲಿ ಗೊತ್ತಾಗುತ್ತೆ ನಿಮಗೆ ಗೊತ್ತಿಲ್ಲ. ಹಣ್ಣು ಬಿಟ್ಕೊಂಡಿರ್ತೀವಲ್ಲ, ನಮಗಿದ್ರ 3 ಪಟ್ಟು ಹಣ್ಣನ್ನ ಕಾಸ್ಟ್ ಹಾಕ್ಬಿಟ್ಟಿರ್ತಾನೆ ಬೇರೆ ರೀತಿಯಲ್ಲಿ, ನಾವು ನೋಡ್ಕೊಂಡೇ ಇರೋಲ್ಲ. ನೀವು ಯಾರಾದ್ರೂ ಈ ಕದ್ದಿರೋರ್ನ ನೋಡಿ, ಸಿಕ್ಕಾಕೊಂಡಿರ್ತಾರಲ್ವ, ಅವನ ಜೀವನ ಚೆನ್ನಾಗಿರುತ್ತಾ ಅಂತ ನೋಡಿ. ಈ ಕದಿಯೋ ವ್ಯಕ್ತಿ ನೋಡಿ, ಅದಕ್ಕೆ ಒಂದು ಮಾತಿದೆ, ಕಳ್ಳನ ಹೆಂಡತಿ ಯಾವತ್ತಿದ್ದರೂ ಡ್ಯಾಶ್. ನಾನು ಆ ಭಾಷೆ ಬಳಸ್ಲಿಕ್ಕೆ ಇಷ್ಟಪಡಲ್ಲ. ಖಂಡಿತ ಮೋಸಗಾರನ ಹೆಂಡತಿ ಡ್ಯಾಶ್. ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್. ಗುರು ವಕ್ರ ಆ ಥರದ್ದು ಮಾಡಿಸ್ತಾನೆ. ಬಿಟ್ಕೊಳ್ಳೋ, ನೆನಪಿಟ್ಟುಕೊಳ್ಳಿ, ನಾವು ಮಾಡಿದ ಮೋಸ, ಅನ್ಯಾಯ, ಅಧರ್ಮ ಎಲ್ಲ ನಾವೇ ಅನುಭವಿಸ್ಬೇಕು. ನಮ್ಮ ಹೆಂಡತಿಗಿಲ್ಲ, ನಮ್ಮ ಮಕ್ಕಳಿಗಿಲ್ಲ, ಅವ್ರಿಗಿಲ್ಲ. ಏನು ಹೆಂಗೆ ದುಡ್ಕೊಂಡ್ಬಂದು ಹಾಕಿದ್ಯೋ ನನಗೇನು, ದುಡುಕ್ ತಗೊಬಂದು ಹಾಕೋ ಅನ್ನುತ್ತೆ ಪ್ರಕೃತಿ. ಇದು ನಿಜ. ಆದರೆ ನೀವು ಒಳ್ಳೇದು ಮಾಡಿದ್ರೆ ಅದಕ್ಕೆ ಧರ್ಮಪತ್ನಿ ಅಂತ ಹೇಳ್ತಾರೆ. ಆಕೆಗೆ ಹೋಗುತ್ತೆ ನಾವು ಮಾಡಿದ ಧರ್ಮ, ನಾವು ಮಾಡಿದ ಒಂದು ನ್ಯಾಯ ಒಳ್ಳೆಯದು, ಆಕೆಗೆ ಅರ್ಧ ಪಾಲು. ನಾವು ಮಾಡಿದ ಕೆಟ್ಟದ್ದು ತಟ್ಟೋಲ್ಲ ಮಕ್ಕಳಾಕೆ, ಆಕೆಗೆ ಹೋಗೋದು ಇಲ್ಲ, ಆಕೆ ಅಕೌಂಟ್ಗೆ ಇಲ್ಲ, ಮಕ್ಕಳ ಅಕೌಂಟ್ಗೂ ಇಲ್ಲ. ನಾವು ಅನುಭವಿಸ್ಬೇಕು. ಮೋಸ ಮಾಡಿದ್ನಲ್ವಾ, ಬರೆ ಹಾಕಿಸ್ಕೊಂಡು ಬರಬೇಕು. ಅತಂತ್ರ ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕು. ನೆನ್ಪಿಟ್ಕೊಳ್ಳಿ, ನಿಲ್ಸುತ್ತೆ. ಹುಷಾರ್. ಗುರು ವಕ್ರ ಆಯಿತು, ಬುಧ ಬೇರೆ ವಕ್ರ ಆಯಿತು, ಆ ಚಂದ್ರ ಬೇರೆ ಬುಧನ ಸಾರದಲ್ಲಿ ಅಲ್ಲೆಲ್ಲೋ ಡಾನ್ಸ್ ಮಾಡ್ತಿದ್ದಾನೆ, 12ನೇ ಮನೆ ಮಲಗಿದ್ದಾನೆ. ಅದರ ಜೊತೆಯಲ್ಲಿ ರಾಹು, ಅವನು ಬುಧನ ಸಾರ. ಎಚ್ಚರಿಕೆ. ಷಷ್ಠೇ ಭಾಗ್ಯಸ್ಥಾನ. ಯಾವುದೋ ರೀತಿಯಲ್ಲಿ ದುಡ್ಡು, ಯಾವುದೋ ರೀತಿಯಲ್ಲಿ ವ್ಯವಹಾರ, ಯಾವುದೋ ರೀತಿ ಹಣಕಾಸು, ಈ ರೀತಿಯ ಆಲೋಚನೆಗಳಿಗೆ ಹೋಗಿ ಪೆಟ್ಟು ತಿಂದ್ಬಿಡ್ತೀರಿ. ಹುಷಾರ್. ಇನ್ನು ವೃಷಭ ರಾಶಿ. ಪರವಾಗಿಲ್ಲ, ಆದರೂ ವಿನಾಶಕಾಲೇ ವಿಪರೀತ ಬುದ್ಧಿ. ಬುಧ ವಕ್ರ ಇದ್ದಾಗ ಏನು ಗೊತ್ತಾ, ನಮಗೊಂಥರ ಕರ್ಕೊಂಡು ಹೋಗ್ಬಿಟ್ಟು ಹಣ್ಣು ತಿನ್ನೋವನಿಗೆ ತೋಟದಲ್ಲಿ ಬಿಟ್ಟ ಹಾಗೆ. ಈ ಮೊದಲೇ ಕೋತಿ ಬುದ್ಧಿ. ಹೆಂಡದ ಅಂಗಡಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಹೇಳಿ, ಅದು ಸುಮ್ಮನಿರಲ್ಲ, ಹಿಂಗೆ ಕುಡಿತಾ ಇನ್ನೊಂದು ಕೂತು ಹಿಂಗೆ ಬಿದ್ದೋಗುತ್ತೆ. ಹೌದು, ಒಂದು ಪಕ್ಷಿ ಇದೆ, ನ್ಯೂಜಿಲ್ಯಾಂಡ್ ಅಂತ ನನಗೆ ನೆನಪು. ಅದು ಆ ಪಕ್ಷಿಗೆ
ಒಂದು ರೀತಿ ಈಚಲ ಹಣ್ಣು, ಈ ಕಿಕ್ಕು ಬರೋ ಹಣ್ಣು ತಿನ್ನೋ ಅಭ್ಯಾಸ. ಯಾವ ಮಟ್ಟಕ್ಕೆ ಅಂದ್ರೆ ಕುಡುಕು ಪಕ್ಷಿ ಅದು, ಡ್ರಂಕನ್ ಬರ್ಡ್ ಅಂತನೋ ಏನೋ ಹೆಸರು ಅದು. ಹೌದು, ನೀವು ನಂಬಲ್ಲ, ಬರೀ ಮನುಷ್ಯರು ಮಾತ್ರ ಕುಡಿತಾರೆ ಅನ್ಕೋಬೇಡಿ. ಅಯ್ಯೋ ರಾಮಚಂದ್ರ ಚೆನ್ನಾಗಿ ಕುಡಿದು ಹೆಂಗ್ ತೂರಾಡುತ್ತೆ ಗೊತ್ತಾ, ಅದು ಡುಬಕ್ಕಂತ ಬಿದ್ದೋಗುತ್ತೆ. ಎಷ್ಟೋ ಪಕ್ಷಿಗಳು ಸತ್ತೋಗುತ್ತೆ. ಹೌದು, ಇಷ್ಟು ದಪ್ಪ ಇರ್ತವೆ. ಅದನ್ನ ಎಷ್ಟು ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ತಾರೆ ಗೊತ್ತಾ. ಆ ಸೀಸನ್ ಬಂತು ಅಂದ್ರೆ ಸಾಕು, ಹಣ್ಣುಗಳು ಅದಕ್ಕೆ ಕಿಕ್ಕು, ಅದಕ್ಕೂ ತಿಂದ್ರೆ ಹಣ್ಣು ಒಂಥರ ನಶೆ ಇದ್ದಾಗೆ. ಅದರಲ್ಲಿ ಇರ್ತಕ್ಕಂಥ ಏನೋ ಒಂದು ಮಾದಕ ಇನ್ನೊಂದು ಇರಬೇಕು, ಗೊತ್ತಿಲ್ಲ ನನಗೆ. ಆ ಹಣ್ಣಲ್ಲಿ ಇದೆ ಅದೊಂದು ನಶೆ. ಈ ಪಕ್ಷಿಗೆ ತುಂಬಾ ಇಷ್ಟ. ಅತಿಯಾದರೆ ಅಮೃತವು ವಿಷ, ಅತಿ ಆಸೆ ಗತಿಗೇಡು. ಸೊ ಬುಧ ವಕ್ರ, ಗುರು ವಕ್ರ, ಏನೋ ಒಂದು ಮಾಡಿಸ್ತಾನೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸುಮ್ಮನೆ ಆನ್ಲೈನ್ ಟಿಕ್ ಮಾಡಿದ್ರೆ ನಿಮ್ಮ ಸಂಬಳ, ಎರಡೆರಡು ಕಡೆ ಕೆಲಸ, ಆ ಕಂಪ್ನಿಗೆ ಗೊತ್ತಾದ್ರೆ, ಹೌದು ಯೋಚನೆ ಮಾಡಿ ನೋಡಿ. ನಮ್ಮ ಕಂಪ್ನಿನಲ್ಲೂ ಕೆಲಸ ಮಾಡ್ತಾ ಸಂಬಳ ತಗೋ, ಆ ಕಂಪ್ನಿಗೂ ಕೆಲಸ ಮಾಡ್ತಾ ಸಂಬಳ ತಗೋತೀಯ ಅಂದ್ರೆ ನಿನ್ ಫ್ರಾಡೇ ಅಲ್ವಾ. ಈಗ ಆ ಕಂಪ್ನಿಗೆ ಆ ಲೆಟರ್ ಕಳಿಸಿದ್ರೆ ನಮ್ಮ ಕಂಪ್ನಿನಲ್ಲಿ ಸ್ಯಾಲ್ರಿ ಎಲ್ಲ ತಗೊಂಡಿದ್ದಾನೆ ನೋಡಿ ಸೊಮ್ಮೆ, ದಿಸ್ ಮ್ಯಾನ್ ವಿ ಪೇಡ್ ಎ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಹಸ್ ಚೀಟೆಡ್ ಇಲ್ಲಿ ಅಂತ ಹೇಳ್ಬಿಟ್ಟು ಏನಾದರೂ ಕಳಿಸಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಇಲ್ಲೂ ಮಣ್ಣು ಅಲ್ಲೂ ಮಣ್ಣು. ಈ ಥರದೊಂದು ಬುಧ ವಕ್ರನಿದ್ದಾಗ ಮಾಡಿಸ್ತಕ್ಕಂಥದ್ದಾಗುತ್ತೆ. ಹುಷಾರ್. ಎರಡೆರಡು ದಾರಿ ಮುಳುಗೋದೆ, ಎರಡೆರಡು ದೋಣಿ ಪ್ರಯಾಣ ಮುಳುಗೋದೆ. ನೋಡ್ಕೊಂಡು ಹೆಜ್ಜೆ ಹಾಕಿ ದಯಮಾಡಿ. ಇನ್ನು ಮಿಥುನ ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಕೇಂದ್ರದಲ್ಲಿ ಇದ್ದಾನೆ, ಚೆನ್ನಾಗಿದೆ. ಆದರೆ ಕೇತು ಸಾರದಲ್ಲಿ ಇದ್ದಾನೆ. ಮೋಕ್ಷಕಾರಕ ವಿದ್ಯೆ, ಕೆಲಸ, ಹೋಮ, ಹವನ, ಯಜ್ಞ, ಯಾಗ, ಗುರು, ಟೀಚರ್, ಕೌನ್ಸಿಲಿಂಗ್, ಕನ್ಸಲ್ಟೆಂಟ್, ಈ ರೀತಿಯ ಉದ್ಯೋಗ, ವೃತ್ತಿ, ಕೆಲಸ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಆ ಬುಧನ ಸಾರದಲ್ಲಿ ನಿಮಗೆ ಬಾಧೆಯೇ. ಆದರೆ ಬುಧ 6ನೇ ಮನೆಯಲ್ಲಿದ್ದಾಗ ನೀವು ಕೊಡೋ ಅಡ್ವೈಸು ಬೇರೆಯವ್ರಿಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ, ನಿಮಗಾಗಲ್ಲ. ನಿಮ್ಮ ಮನೆಯವರೇ ಕೇಳಲ್ಲ. ಇವತ್ತು ತಲೆ ಕೆಡ್ಸ್ಕೊತೀರಾ, ಅಯ್ಯೋ ಅದು ಬಿಡಿ, ಬುದ್ಧಿಯನ್ನು ಉಪಯೋಗಿಸಿ, ಬುದ್ಧಿ ತುಂಬ ಚುರುಕಿದೆ. ನೀವು ಕೊಡೋ ಅಡ್ವೈಸ್ಗೆ ಫೀಸ್ ತಗೊಳ್ಳಿ ಅಷ್ಟೇ. ಆಸ್ ಎ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಚಂದ್ರ ಅಷ್ಟಮ, ರಾಹು ಜೊತೆ ಬೇರೆ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ದೂರದ ಪ್ರಯಾಣ, ಬೇಗ ಇನ್ಫೆಕ್ಷನ್, ಮೈಂಡ್ ಇಸ್ ಆಲ್ಸೋ ಇನ್ಫೆಕ್ಟೆಡ್, ಬುದ್ಧಿಯೂ ಇನ್ಫೆಕ್ಟೆಡ್ ಆಗಿರತಕ್ಕಂಥ ಒಂದು ಪ್ರಭಾವ, ಆಲೋಚನೆಗಳು ಕೂಡ ಇನ್ಫೆಕ್ಟೆಡ್ ಆಗಿರತಕ್ಕಂಥ ಪ್ರಭಾವ, ಇವೆಲ್ಲವೂ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಎಸ್, ಚಂದ್ರ ರಾಹು ಪ್ರಭಾವಕ್ಕೆ ಇದು ಇರತಕ್ಕಂಥದ್ದು. ಜಾಗರೂಕತೆ ಬುಧನ ಭಾವಕ್ಕೆ. ನಮ್ಗೇನ್ ಗೊತ್ತಾ ಮಕ್ಕಳೇ, ನಾವು ಈ ನಾಲಿಗೆಗೆ ರುಚಿ ಹತ್ತು ಬಿಡುತ್ತೋ ಅಂದ್ರೆ ಎಲ್ಲ ಬಯಸ್ತಾ ಇರುತ್ತೆ, ಅದು ಒಂದು ಕವರಪ್ ಮಾಡ್ಕೊಬಿಡುತ್ತೆ, ತಿಂತಾ ಇರೋ ಜಮಾಯಿಸು. ಹಾಗೆ ಸುಳ್ಳು ಹೇಳಲಿಕ್ಕೆ ಆರಂಭ ಮಾಡಿಬಿಡ್ತು ಅಂದ್ರೆ ಯಾವಾಗಲೂ ಒಂದು ಸಾತ್ವಿಕ ಸುಳ್ಳು ಒಳ್ಳೆಯದು. ಇನ್ನೊಬ್ರಿಗೆ ನೋವು ಮಾಡದವರೆಗೂ, ಇನ್ನೊಬ್ರಿಗೆ ಹರ್ಟ್ ಮಾಡದವರೆಗೂ, ಇನ್ನೊಬ್ರಿಗೆ ಮೋಸ ಮಾಡಿಲ್ಲ ಆ ಸುಳ್ಳು, ಓಕೆ. ಇನ್ನೊಬ್ರಿಗೆ ತೊಂದರೆ ಕೊಟ್ಟಿಲ್ಲ ಆ ಸುಳ್ಳು, ಓಕೆ, ತಪ್ಪೆ. ಬಟ್ ಆದರೆ ನನ್ನ ಸುಳ್ಳು ಪಾರಮಾರ್ಥಿಕತೆಯ ಸುಳ್ಳು. ಅಶ್ವತ್ಥಾಮೋ ಹತಕುಂಜರಹ ಅನ್ನತಕ್ಕಂಥದ್ದು. ಒಂದು ಅಶ್ವತ್ಥಾಮ ಅನ್ನೋ ಆನೆ ಸತ್ತು ಹೋಯಿತು, ನೀನು ಅದನ್ನು ಹೇಳು ಅಂತ ಹೇಳ್ತಾರೆ. ಅಲ್ಲಿ ದ್ರೋಣಾಚಾರ್ಯರ ಕಿವಿಗೆ ಬೀಳೋದು ಮಾತ್ರ ಅಶ್ವತ್ಥಾಮ ಹತಃ ಕುಂಜರಹ ಅನ್ನೋ ಅಷ್ಟರಲ್ಲಿ ಶಂಕ ಓದ್ಬಿಟ್ಟಿರ್ತಾರೆ. ಓ, ನನ್ನ ಮಗ ಚಿರಂಜೀವಿ ಆಯ್ತನಲ್ಲ, ಸಾಧ್ಯವೇ ಇಲ್ವಲ್ಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ಎಲ್ಲಿ ಹೋದ, ಯಾವ ಲೋಕಕ್ಕೆ ಹೋದ, ಹೆಂಗಾಯ್ತು ಇದು ಅಂತ. ತ್ರಿಕಾಲಜ್ಞಾನಿ ದ್ರೋಣಾಚಾರ್ಯರು, ತಪಶಕ್ತಿ, ಧ್ಯಾನ ಶಕ್ತಿ, ಯುದ್ಧರಂಗದಲ್ಲಿಯೇ, ಹೌದು ಸಾಮಾನ್ಯ ಅಲ್ಲ, ಯೋಗಮಾಯೆಯಿಂದ ಎಲ್ಲಿಗೆ ಬೇಕಾದರೂ ಹೋಗಬೇಕಾಗಿರತಕ್ಕಂಥ ಶಕ್ತಿಯನ್ನ ಪಡೆದುಕೊಂಡಿದ್ದರು. ಯೋಚನೆ ಮಾಡಿ ನೋಡಿ, ಆವತ್ತಿಗೆ ಒಂದು ಯುದ್ಧ, ಮಹಾಭಾರತ ಯುದ್ಧ ನಡೆಯುವಾಗ 72-73 ವರ್ಷ ಯುಧಿಷ್ಠಿರರಿಗೆ ಆಯ್ತು, 72-74. ಅವರ ತಂದೆ
ಸಮಾನ. ಧೃತರಾಷ್ಟ್ರಗೆ ಎಷ್ಟು ವಯಸ್ಸಿರಬೇಕು ಯೋಚನೆ ಮಾಡಿ. ಅವರ ಒಂದು ತಂದೆ ಸಮಾನ ಬರ್ತಾರೆ ಭೀಷ್ಮರು. ನಿಜ ಹೇಳ್ಬೇಕು ಅಂದ್ರೆ ವೇದವ್ಯಾಸರು, ಅವರ ವಯಸ್ಸೆಷ್ಟು? ಅವರಿಗಿಂತಲೂ ಭೀಷ್ಮರಿಗೆ ತಂದೆ ಇದ್ರು ಶಂತನು ಚಕ್ರವರ್ತಿ, ಆತನ ಸೋದರ ಇದ್ರು ಚಿಕ್ಕಪ್ಪ. ಅವರ ವಯಸ್ಸೆಷ್ಟು ಅಂದ್ರೆ ಕಡಿಮೆ ಇದ್ರು 400-500 ವರ್ಷಗಳ ವಯಸ್ಸಿನ ವ್ಯಕ್ತಿಗಳಲ್ಲಿದ್ರು. ನೆನಪಿಟ್ಟುಕೊಳ್ಳಿ, ಮನುಷ್ಯನ ಆಯುಸ್ಸು ಯಾಕೆ ಕಡಿಮೆ ಆಗ್ತಾ ಬಂತು ಗೊತ್ತಾ? ನಮ್ಮ ಸುಳ್ಳೇ ನಮ್ಮ ಪ್ರಪಂಚ ಆಗ್ಬಿಡ್ತು, ಸೋಮಾರಿತನ ನಮ್ಮ ಪ್ರಪಂಚ ಆಗ್ಬಿಡ್ತು, ಮೋಸಗಳು ನಮ್ಮ ಪ್ರಪಂಚ. ಅದಕ್ಕೆ ಸಂಪಾದಿಸಿದ ಅನುಭವಿಸಕ್ ಬಿಡಲ್ಲ. ಪಟ್ಟ 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 ಎತ್ತಿ ಡಮಾಲ್ ಅಂತ ಬಿಟ್ಟ ಹೋದ. ಎಲ್ಲೇ. ಸೊ ಅದರಿಂದ ಸ್ವಲ್ಪ ಸಿಂಹರಾಶಿ ಈ ಒಂದು ಚಪಲಗಳು, ಇನ್ನೊಂದು ಬುದ್ಧಿಯೋ ಮಾತುಗಳು, ಸ್ವಲ್ಪ ಜಾಗರೂಕತೆ ನಿಮ್ಮನ್ನಿವತ್ತು ಅದು ವಿಚಲಿತ ಮಾಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಕೇಂದ್ರದಲ್ಲಿ ಚಂದ್ರ ಲಾಭಾಧಿಪತಿ, ಬ್ಯೂಟಿಫುಲ್. ಆದರೆ ಬುಧನ್ ಸಾರದಲ್ಲಿದ್ದು ಬುಧ ಬಂದು ಕೇತು ಸಾರದಲ್ಲಿರೋದ್ರಿಂದ ಏನೋ ಒಂದು ತಳಮಳ, ಏನೋ ಒಂದು ವೈರಾಗ್ಯ, ಏನೋ ಒಂದು ಬೇಸರ, ಏನೋ ಒಂದು ಸಂಕಟ, ಏನೋ ಒಂದು ನೋವು ಈ ಬಾಧೆಯಿಂದ ಒದ್ದಾಡ್ತಿರತಕ್ಕಂಥದ್ದುಂಟು. ಎಚ್ಚರಿಕೆ ಇದೆ. ನಮಗೇ ಗೊತ್ತಿಲ್ಲದೆ ಇದೊಂದು ಚಕ್ರವ್ಯೂಹ ಮಕ್ಕಳೇ. ಚಕ್ರವ್ಯೂಹದಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಆಗಿನ ಕಾಲಕ್ಕೆ ಕೃಷ್ಣ, ಅರ್ಜುನ, ದ್ರೋಣ, ಸಾತ್ಯಕಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಪ್ರದ್ಯುಮ್ನ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಬರೀ ಒಂದು 5-6 ಜನಕ್ಕಷ್ಟೇ ವೇದವ್ಯಾಸರು, ಭೀಷ್ಮರು, ಈ ತರ ಎಲ್ರಿಗೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕ್ಷಣಕ್ಕೂ ಅದು ಚೇಂಜ್ ಆಗ್ತಲೇ ಇರುತ್ತೆ. ಅದು ಚಕ್ರವ್ಯೂಹ. ಒಳಗಡೆ ಹೋಗೋವಾಗ ಒಂಥರ ಹಿಂಗೋಗಿ ನಾವು ಇನ್ನೊಂದು ರಿಟರ್ನ್ ಬರೋಕ್ಕಾಗಲ್ಲ. ಅಷ್ಟರಲ್ಲಿ ಇನ್ನೊಂದು ಪಡೆ, ಅದು ಬೆಳೆಸೋಷ್ಟರಲ್ಲಿ ಇನ್ನೊಂದು ಪಡೆ, ಈ ತರ ಏನೋ ಮೇಲೆ ಕೆಳಗೆ ಸುತ್ತ ಮುತ್ತ ಅನ್ನತಕ್ಕಂಥದ್ದು ಆಲ್ರೆಡಿ ಡಿಸೈನ್ಡ್. ನಮ್ಮ ಜೀವನ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೋಬಿಟ್ಟಿದ್ದೇವೆ ಈ ಮಾಯೆ ಅನ್ನತಕ್ಕಂಥ. ನಿಜವೇ? ಹೋಗ್ತಾ ಇರಬೇಕು, ಅಲ್ಲೇ ಕುತ್ಕೊಂಡು ತಲೆ ಕೆಡಿಸ್ಕೊಂಡು. ಇವತ್ತು ತಲೆ ಕೆಡಿಸ್ತಕ್ಕಂಥ ಕೆಲವೊಂದು ಪ್ರಸಂಗಗಳು ಅದು ಇದು ಬರುತ್ತೆ. ನೆಗೆಟಿವ್ ಥಾಟ್ಸ್, ನಿಮ್ಮ ಕೆಲಸ, ಕುಟುಂಬ ಬಿಟ್ಟು ಮುಂದಕ್ಕೆ ಹೋಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತುಲಾ ರಾಶಿ, ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿದೆ. ಬುಧನ ಕಾರಕತ್ವ ಅಲ್ವಾ ವಿಶೇಷ. ಕೆಲಸ, ಕಾರ್ಯ, ವ್ಯವಹಾರ, ಹಣಕಾಸು, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್, ಅನಾಲಿಸಿಸ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಓದು, ಬ್ಯೂಟಿಫುಲ್ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರದಲ್ಲಿ ಮಕ್ಕಳು, ಮನೆ, ಕುಟುಂಬ, ಇವುಗಳ ಭಾವ, ಹೊರೆ, ಕಮಿಟ್ಮೆಂಟ್ ಅನ್ನತಕ್ಕಂಥದ್ದು ಅನ್ನಿಸಿದರೂ ಎಲ್ಲದರಿಂದಲೂ ಹೊರಗಡೆ ಬರತಕ್ಕಂಥ ದಾರಿ ಇದೆ. ಯಾಕಂದ್ರೆ ಬುಧ ಕೇತು ಸಾರದಲ್ಲಿದ್ದಾನೆ. ಎಸ್, ಅಲ್ಲೊಂದು ಹುಳಿ, ಮಾತು ಹುಳಿ, ವ್ಯವಹಾರ ಹುಳಿ, ಕುಟುಂಬ ಹುಳಿ, ಹಣಕಾಸು ಹುಳಿ, ಏನೋ ಒಂದು ಕಮಿಟ್ಮೆಂಟ್, ತೊಳಲಾಟ ಅನ್ನತಕ್ಕಂಥದ್ದುಂಟು. ಏನೂ ಆಗೋಲ್ಲ. ಬುಧ ಅಂತ ಹೇಳ್ತಿದ್ದಾಗೆ ವಿಷ್ಣು ಸಹಸ್ರನಾಮ ಇವತ್ತು ಕೇಳಿ ತುಂಬ ಸಮಾಧಾನ ಕೊಡುತ್ತೆ. ಸೋದರರಿಂದ ನೆಮ್ಮದಿ. ಧನುಸು ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ನಿಮ್ಮನೇಲೇ ಇದ್ದಾನೆ. ಆಟೋ ಬಾಂಬ್. ವೆರಿ ಕೇರ್ಫುಲ್. ನನಗೆ ಗೊತ್ತು, ನಾನೇ ಮಾಡ್ತೀನಿ, ಖಂಡಿತ ನಂಬೇಡಿ. ನನಗೆಲ್ಲ ಗೊತ್ತು ಅನ್ನೋನೇ ದೊಡ್ಡ ಎಡವಟ್ಟು. ಮಗ ಮಾಡಿದ ಮಧ್ಯಮ, ಆಳು ಮಾಡಿದ ಹಾಳು, ತಾನು ಮಾಡಿದ ಉತ್ತಮ. ಹೌದು, ನಮ್ಮ ಕೆಲಸವನ್ನ ನಾವೇ ನೋಡ್ಕೋಬೇಕು. ನಾವೊಂದು ಕೆಲ್ಸದ ಜವಾಬ್ದಾರಿ ಒಂದು ದೊಡ್ಡದೊಂದು ತಗೊಂಡಿದ್ದೇವೆ ಅಂದ್ರೆ ನಾವು ಯಾರ ಕೈಗೋ ವಹಿಸ್ಬಿಟ್ಟಿರ್ತೇವೆ. ಅವಾಗ ಪರಿಶೀಲಿಸುತ್ತಿರ್ಬೇಕು. ಈಗ ಹೇಗೆ ಕತ್ತಿ, ತರಕಾರಿ ಹಚ್ಚೋ ಕತ್ತಿಯನ್ನೇ ನಾವು ಆಗಾಗ ಶಾರ್ಪ್ ಮಾಡ್ತಿರ್ತೇವೋ ಕೆಲವೊಂದು ಜವಾಬ್ದಾರಿ, ಹಾಗೆ ಮಕ್ಕಳಿಗೆ ನೋಡಿ ಆಗಾಗ ಟೆಸ್ಟ್ಗಳು ಕೊಡ್ತಾರೆ. ಹೌ ಮಚ್ ಈಸ್ ಪ್ರಿಪೇರ್ಡ್, ಅವನ ಫೋಕಸ್ ಎಷ್ಟಿದೆ ಅಂತ ಆಗಾಗ ಅದಕ್ಕೆ ಟೆಸ್ಟ್ ಕೊಡೋದು. ಸುಮ್ಮನೆ ಅಯ್ಯೋ ಈ ಸಲ ಟೆಸ್ಟ್ ಕೊಟ್ಟಿದ್ದಾರೆ ಗುರುಗಳೇ, ಅಯ್ಯೋ ಹೋಗಿ ಗುರುಗಳೇ ಅಲ್ಲ. ನೀವು ಎಷ್ಟು ಏಕಾಗ್ರತೆಯಿಂದ ನಿಮ್ಮ ಓದಿನ ಮೇಲೆ ಗಮನವಿಟ್ಟಿದ್ದೀರಿ. ಆಗಾಗ ಸ್ಕೂಲಲ್ಲೇ ಒಂದು ಇಂಟರ್ ಕಾಂಪಿಟೇಷನ್ ಇಡ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ತಯಾರಿಗಳಲ್ಲಿ ಗಟ್ಟಿ ಇದ್ದೀರಿ.
ಇದು ಲೆಕ್ಕ. ಕಾಂಪಿಟೇಷನ್ ಅಂದರೆ ಅದೇ, ಜೀವನ ಒಂದು ಕಾಂಪಿಟೇಷನ್. ಇವತ್ತು ಆ ರೀತಿಯ ಪ್ರಭಾವ. ಸೊ ಬುಧ ಒಂಥರ ಗಲಿಬಿಲಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ, ದಿಢೀರ್ ದುಡ್ಡು, ದಿಢೀರ್ ಲಾಭ. ಟೆಸ್ಟು, ಅಲ್ಲೊಂದು ಟೆಸ್ಟ್ಗೆ ಹಾಕಿ ಹುಷಾರಾಗ್ಬಿಡ್ಬೇಕು, ಜಾಗ್ರತೆ ವಹಿಸ್ಬಿಡ್ಬೇಕು. ಬುಧನ ಭಾವ ಜಾಗ್ರತೆ, ಅದೊಂದು ನೋಡ್ಕೊಳ್ಳಿ. ಎದುರುಗಡೆವನ್ನೇನೋ ಕನ್ಫ್ಯೂಷನ್ ಮಾಡಿ ವ್ಯವಹಾರಗಳು ಎಳೆದಾಡಿಸ್ಬಿಡ್ತಾನೆ, ಎಚ್ಚರಿಕೆ. ಮಕರ ರಾಶಿ, ಚಂದ್ರ ಬುಧನ್ಸಾರದಲ್ಲಿದ್ದು, ಬುಧ 12ನೇ ಮನೆ. ಕೊಡುವುದು, ತಗೊಳ್ಳೋದು, ಮಾಡೋದು, ನೋಡೋದು, ಇವುಗಳ ವಿಚಾರದಲ್ಲಿ ಸ್ವಲ್ಪ ಗಲಿಬಿಲಿ ಇದ್ದು ಒಂಥರ ಧೈರ್ಯಸ್ಥರಾಗಿ ಮಾಡ್ಕೊಂಡು ಹೋಗ್ತೀರಿ. ಸೋದರ, ಸೋದರಿ, ಕುಟುಂಬ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಆತ್ಮೀಯರು, ಇನ್ನೊಂದು ಅನ್ನತಕ್ಕಂಥ ವಿಶೇಷವಾದಂಥ ಒಂದು ಸಪೋರ್ಟ್ ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಮಾತು ಜಾಗ್ರತೆ, ಚಂದ್ರ ಬುಧನ್ಸಾರ. ಹೌದು, ವಾಣಿಕಾರಕ, ಬ್ಯೂಟಿಫುಲ್, ವಾಣಿ ಸ್ಥಾನದಲ್ಲೇ ಇದ್ರು ಬುಧ ವಕ್ರ, ನಮ್ಮನ್ನ ಬೇರೆ ಏನೋ ಮಾತಾಡಿಸ್ತಾನೆ, ಬೇರೆ ಏನೋ ಆಲೋಚನೆ ಮಾಡಿಸ್ತಾನೆ ಅನ್ನತಕ್ಕಂಥದ್ದು. ಜಾಗರೂಕತೆಯಿಂದ ನಿಮ್ಮ ಮಾತು, ನಿಮ್ಮ ಕೆಲಸ, ಅಲ್ಲೆಲ್ಲೋ ಕುಟುಂಬ ಸ್ಥಾನ, ಕುಟುಂಬದವರ ಒಂದು ಮಾತು ಹತ್ತಿರಕ್ಕೆ ಘಾಸಿ ಮಾಡ್ಬೋದು. ನಾನು ಬೆಳೆಸಿದ ಮಗನ, ನಮ್ಮಪ್ಪನ, ನಮ್ಮಮ್ಮನ, ನನ್ನ ಹೆಂಡ್ತಿನ, ನನ್ನ ಗಂಡನ, ಅದು ಬರುತ್ತೆ ಮಕ್ಕಳ, ಅದಿದೆ ಇವತ್ತು. ಸೊ ಅದರಿಂದ ತೀರಾ ಮನ್ಸಿಗೆ ಹತ್ಕೋಬೇಡಿ. ಕೆಲವು ವ್ಯಕ್ತಿಗಳನ್ನ ದೂರಕ್ಕೆ ಇಟ್ಬಿಡ್ಬೇಕು. ಸತ್ತು ಹೋದ, ಅವರಿಲ್ಲ, ಬದುಕಿದ್ರು ನಾವು ತರ್ಪಣ ಬಿಟ್ಬಿಡ್ಬೇಕು. ಆ ಥರದ್ದೊಂದು ಉಂಟು. ಸ್ನೇಹಿತರಿಂದ ಎಚ್ಚರಿಕೆ, ಬಂಧುಗಳಿಂದ ಎಚ್ಚರಿಕೆ, ಆತ್ಮೀಯರಿಂದ ಎಚ್ಚರಿಕೆ. ಅವರಿಂದ ನಿಮಗೊಂದು ಕೆಲವೊಂದು ಎಳೆದಾಟಗಳಿದ್ರು ಏನೂ ಮಾಡೋಕ್ಕಾಗೋದಿಲ್ಲ. ಬುಧ ವಕ್ರ ಗಾಬರಿ ಪಡಿಸ್ತಾನೆ ಅಷ್ಟೇ. ಜಸ್ಟ್ ರಿಲ್ಯಾಕ್ಸ್, ಏನೂ ಆಗೋಲ್ಲ, ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಇನ್ನು ಮೀನ ರಾಶಿ, ಚಂದ್ರ ಬುಧನ್ಸಾರ ಬಾಧಕ. ಆ ಬಾಧಕದ ಒಂದು ಬಾಧಕ ಸ್ಥಾನ. ವೃತ್ತಿಯಲ್ಲಿ ಒಂದು ಬಿರುಗಾಳಿ ತಂದಿಟ್ಕೊಬಿಡ್ತೀರಿ, ಹುಷಾರು. ಲೇಬರ್ ಪ್ರಾಬ್ಲಮ್ಮು, ಇಲ್ಲ ಅವ್ರು ಕೊಟ್ಟಿರೋ ಟಾರ್ಗೆಟ್ ನೀವು ರೀಚ್ ಮಾಡದೇ ಇರೋದು. ನಾನು ಆಗಲೇ ಹೇಳ್ತಿದ್ದೆ, 2 ಕಡೆ ಕೆಲಸ, ಖಂಡಿತ ಬಾಂಬ್ ಇಟ್ಕೋತೀರಿ. ಒಂದು ಕಂಪ್ನಿಗೆ ಮೋಸ ಮಾಡಿ ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಸಂಬಳ ಗಿಂಬಳ ತೊಗೊಂಡಿದ್ರೆ ಯಾವುದೋ ಒಂದು ಆಡಿಟಲ್ಲೋ ಇನ್ನೊಂದರಲ್ಲೋ ಬಂದು ಬಾಂಬೆ ಕನ್ಫರ್ಮ್. ತಪ್ಪಾದ ಕೆಲಸ, ತಪ್ಪಾದ ಜಾರಿ, ತಪ್ಪಾದಂಥದ್ದು ಖಂಡಿತ ನಿಮ್ಗೆ ಶರಣಾಗತಿ ಮಾಡಿಸ್ಬಿಡುತ್ತೆ. ತಿನ್ನೋ ಅನ್ನಕ್ಕೂ ಕಲ್ಲು ಹಾಕೋತೀರಿ, ಹುಷಾರು. ಏನೂ ಮಾಡೋಕ್ಕಾಗಲ್ಲ. ಉಪ್ಪು ತಿಂದವ ನೀರು ಕುಡಿಬೇಕಲ್ವಾ ಮಕ್ಕಳೇ? ಕಲಿಸ್ಲೇಬೇಕಾಗುತ್ತೆ. ಕೆಲವೊಂದು ಸಮಯ ಕಲಿಯಲು ಬೇಕಾಗುತ್ತೆ. ಕೆಲವೊಂದು ಸಮಯ ನಾವು ಇನ್ನೊಬ್ಬರು ಕಲಿಸ್ತಿರ್ತೀವಿ. ಹೌದು, ಅಂಥದ್ದೊಂದು ಅವಕಾಶ ಕೊಡ್ತಾನೆ. ಕೆಲವೊಂದು ಸಮಯ ಬೇರೆಯವರಿಂದ ನಾವು ಕಲಿಬೇಕಾಗುತ್ತೆ. ಅಂಥದ್ದೊಂದು ಇವತ್ತು ಎರಡೂ ಉಂಟು. ಕಲಿತ್ಕೋತಿರೋ, ಕಲಿಸ್ಕೋತಿರೋ ನೋಡಿ. ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.